ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನಾನಿಲ್ಲಿ ಅಮ್ಮಗೋಸ್ಕರ ಸರಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅಮ್ಮು ಬೆಳಗ್ಗೆನೆ ಹಾಲು ಕುಡಿದ್ಬಿಟ್ಟು ಆಟ ಆಡ್ತಾ ಇದ್ಲು. ಯಾಕೋ ನಿದ್ರೆ ಬಂದಂಗೆ ಆಯಿತು ಅಂತ ಅನ್ಸತ್ತೆ. ಫೀಡ್ ಮಾಡಿಸು ಮಮ್ಮಿ ಅಂತ ಅಂದ್ಬಿಟ್ಟು ನನ್ನ ಹತ್ರ ಬರ್ತಾನೆ ಇದ್ಲು. ಸರಿ ಅಂತ ಫೀಡ್ ಮಾಡಿಸಿದ್ರೆ ನೋಡಿದ್ರೆ ಮಲಗಿಬಿಟ್ಲು. ಏನೋ ಒಂದು ಅರ್ಧ ಗಂಟೆ 1 ಅವರ್ ಮಲಗ್ತಾಳೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಅವಳಿಗೋಸ್ಕರ ಸರಿ ಮಾಡಿಬಿಟ್ಟು ಇಟ್ಬಿಡೋಣ ಅಂತ ಸರಿ ಮಾಡ್ತಾ ಇದ್ದೀನಿ. ಸರಿ ಮಾಡಿಬಿಟ್ರೆ ನನಗೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಕ್ಕಾಗತ್ತಲ್ವಾ, ಅದಕ್ಕೋಸ್ಕರ ನಾನು ಸರಿ ಮಾಡ್ಕೊಳ್ತಾ ಇದ್ದೀನಿ. ಯೂಶಲಿ ಅವಳು ಬೆಳಿಗ್ಗೆ ಹಾಲು ಕುಡಿದ ತಕ್ಷಣ ಮಲ್ಕೊಳ್ಳೋದಿಲ್ಲ. ಸರಿ ತಿನ್ನಿಸ್ಬಿಟ್ಟು ನಾನು ಮಲಗಿಸ್ತೀನಿ. ಯಾಕಂದರೆ ಮಲ್ಕೊಂಡಾಗ ಅವಳು ಒಂದು 2 ಅವರ್ಸ್ ಕಂಟಿನ್ಯೂಸ್ ಆಗಿ ಮಲಗಿಬಿಡ್ತಾಳೆ. ಹಾಲು ಕುಡಿಸಿ ಮಲಗಿಸ್ಬಿಟ್ರೆ ಮತ್ತೆ ಅವಳಿಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಗ್ಯಾಪ್ ಆಗಿಬಿಡುತ್ತೆ, ಲಂಚ್ ಟೈಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಯಾವಾಗ್ಲೂ ಅವಳಿಗೆ ಮಲ್ಗೋಗಿ ಬಿಡೋದಿಲ್ಲ, ಬ್ರೇಕ್ಫಾಸ್ಟ್ ಮಾಡಿಸಿನೇ ಮಲಗಿಸೋದು. ಬೆಳಗ್ಗೆ ಅರೌಂಡ್ ಅವಳು 8:30 ಹಾಗೆ ಕೊಡ್ತೀನಿ ನಾನು ಪಾಕೆಟ್ ಮಿಲ್ಕು ಅಕ್ಷಯಕಲ್ಪ. ಒಂದು 70-80 ml ತೊಗೊತಾಳೆ. ಇಷ್ಟೇ ml ಅಂತ ಅಲ್ಲ, ಅವಳು ಎಷ್ಟು ಕುಡಿತಾಳೋ ಅಷ್ಟನ್ನ ನಾನು ಕುಡಿಸ್ತೀನಿ. ಅದಾದ ನಂತರ ನಾನು ಅವಳಿಗೆ ಒಂದು 2 ಅವರ್ಸ್ ಗ್ಯಾಪ್ ಮಾಡಿ, ಇಲ್ಲಾಂದರೆ 1.5 ಅವರ್ ಗ್ಯಾಪ್ ಮಾಡಿ ನಾನು ಅವಳಿಗೆ ಸರಿನ ಕೊಡ್ತೀನಿ. ಅಂದರೆ 10:30 ಇಲ್ಲಾಂದರೆ 11 ಒಳಗಡೆ ನಾನು ಕೊಟ್ಬಿಡ್ತೀನಿ ಬ್ರೇಕ್ಫಾಸ್ಟ್ ಅವಳಿಗೆ. ಅದಾದ ನಂತರ ಅವಳು ಚೆನ್ನಾಗಿ ಮಲಗಿಬಿಡ್ತಾಳೆ. 2 ಅವರ್ಸ್ ಕಂಟಿನ್ಯೂಸ್ ಆಗಿ ನಿದ್ರೆ ಮಾಡ್ತಾಳೆ. 1:30-2 o'clock ತನಕನೂ ನಿದ್ರೆ ಮಾಡ್ತಾಳೆ. ನಾನು ಪಕ್ಕದಲ್ಲಿ ಮಲಗಿದ್ರಂತೂ ಇನ್ನೂ ಜಾಸ್ತಿನೇ ನಿದ್ರೆ ಮಾಡ್ತಾಳೆ. ನಾನು ಪಕ್ಕದಲ್ಲಿ ಮಲ್ಕೊಳ್ಳಲ್ಲ ಬೆಳಗ್ಗೆ ಟೈಮಲ್ಲಿ. ನಾನು ಕೆಲಸಗಳಿರತ್ತಲ್ವ, ಮಾಡ್ಕೊಳ್ತಾ ಇರ್ತೀನಿ, ಏನಾದರೂ ಮಾಡ್ತಿರ್ತೀನಿ, ಅಡುಗೆ ಮಾಡೋದೆಲ್ಲ ಇರುತ್ತಲ್ಲ ಮಾಡ್ತಾ ಇರ್ತೀನಿ. ಅವಳಿಗೆ ಸರಿ ಪ್ರಿಪೇರ್ ಮಾಡಿದ ನಂತರ ನಾನೇ ಪಕ್ಕದಲ್ಲಿ ನನಗೋಸ್ಕರ ನಾನು ಮಾಲ್ಟ್ ಕೂಡ ಮಾಡಿ ಇಟ್ಕೊಂಡಿದ್ದೆ. ಅವಳಿಗೆ ಸರಿ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ಮಾಲ್ಟ್ ಕುಡಿಯೋಣ ಅಂತ ಅಂದ್ಬಿಟ್ಟು ನಾನು ವೀಕಲ್ಲಿ 3 ಡೇಸ್ ಮಾಲ್ಟ್ ಮಾಡ್ಕೊಂಡು ಕುಡಿತೀನಿ. ತುಂಬ ಚೆನ್ನಾಗಿರುತ್ತೆ. ನಾನೇ ಇದನ್ನು ಪೌಡರ್ನ ಮಾಡ್ಕೊಂಡಿರೋದು, ಮಲ್ಟಿಗ್ರೇನ್ಸ್ ಎಲ್ಲ ಹಾಕಿ, ಕ್ಯಾಶ್ಯೂ ನಟ್ಸ್ ಎಲ್ಲ ಹಾಕಿ ನಾನೇ ಪ್ರಿಪೇರ್ ಮಾಡಿರೋದು ಇದು ಪೌಡರ್ ಕೂಡ. ಗೋಕುಲ್ಗೂ ಕೂಡ ಇದನ್ನೇ ಕೊಡ್ತೀನಿ ಬೆಳಗ್ಗೆ ಟೈಮಲ್ಲಿ. ತುಂಬ ಹೆಲ್ದಿಯಾಗಿರುತ್ತೆ. ಇದು ಖಾಲಿ ಆದಮೇಲೆ ಖಂಡಿತವಾಗ್ಲೂ ನಾನು ಹೇಗೆ ಮಾಡಿಕೊಂಡೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನನಗೆ ಶಾಪಲ್ಲಿ ತೊಗೊಳೋದಕ್ಕಿಂತ ನಾನು ಮಾಡ್ಕೊಂಡಿರೋದು ಕುಡಿದ್ರೇ ನನಗೇನು ತುಂಬ ಇಷ್ಟ ಆಗುತ್ತೆ. ಯಾರಿಗಾದ್ರೂ ಮಾಡ್ಕೊಳ್ಳೋದಕ್ಕೆ ಬರಲ್ಲ ಅಂತ ಹೇಳಿದ್ರೆ ಮನ್ನಾ ಮಿಕ್ಸ್ ಅಂತ ಸಿಗುತ್ತೆ, ಅದು ಕೂಡ ಚೆನ್ನಾಗಿದೆ. ನಾನು ಇದಕ್ಕೂ ಮೊದಲು ಮನ್ನಾ ಮಿಕ್ಸೇ ಕುಡಿತಾ ಇದ್ದಿದ್ದು. ಅದಾದಮೇಲೆ ನಾನೇ ಯಾಕೆ ಮಾಡ್ಕೊಳ್ಬಾರ್ದು ಅಂತ ಹೇಳಿ ನಾನು ಮಾಡಿಕೊಂಡೆ. ಅಮ್ಮ ಕೂಡ ಈ ರೀತಿಯಾಗಿ ಮಾಡ್ಕೊ, ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ತುಂಬ ಹೇಳ್ಕೊಟ್ರು. ಅದನ್ನು ಇಟ್ಕೊಂಡು ಒಂದು ಐಡಿಯಾ ಮೇಲೆ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಾಗಿದೆ. ಇದು ಖಾಲಿ ಆಗಿದ ತಕ್ಷಣ ಖಂಡಿತವಾಗ್ಲೂ ನಾನು ಸಹ ನಿಮಗೆ ಹೇಳ್ಕೊಡ್ತೀನಿ, ಅಂದರೆ ತೋರಿಸ್ತೀನಿ ಹೇಗೆ ಮಾಡಿಕೊಂಡೆ ಅಂತ. ಸರಿನಾ? ಅಮ್ಮಗೆ ಸರಿ ಮಾಡಿಟ್ಟಾಯಿತು. ಮತ್ತು ನಾನು ಕೂಡ ಮಾಲ್ಟ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಪ್ಪಲ್ಲಿ ಕುಡಿಯೋಣ ಅಂತ. ಮನೆ ಅಂತೂ ತುಂಬ ಪೀಸ್ಫುಲ್ಲಾಗಿದೆ. ಅಮ್ಮು ಮಲ್ಕೊಂಡ್ಬಿಟ್ಟಿದ್ದಾಳಲ್ಲ, ಅದಕ್ಕೋಸ್ಕರ ನಾನು ಕ್ಯಾಮ್ರಾನ ಹಾಗೆ ಪ್ಲೇಸ್ ಮಾಡಿದ್ದೆ. ಅಂದರೆ ನನ್ನ ಮೊಬೈಲಲ್ಲೇ ಶೂಟ್ ಮಾಡೋದು, ತುಂಬ ರಿಸ್ಕ್ ತೊಗೊಂಡಿಲ್ಲ. ಹಾಗೆ ಇಡೋಣ, ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಕೊಂಡು ಹಾಗೆ ಇಟ್ಟಿದ್ದೀನಿ ಈ ಸಾರಿ. ನೋಡೋಣ ಈ ವ್ಲಾಗ್ ಹೇಗಿದೆ ಅಂತ. ಅಮ್ಮು ತುಂಬ ಹೊತ್ತು ನಿದ್ದೆ ಮಾಡಿಬಿಟ್ಟು ಇದ್ಲು. 12:30 ಆಗೋಗ್ಬಿಟ್ಟಿತ್ತು. ಸರಿ, ನಾನು ಫೀಡ್ ಮಾಡಿಸೋದು ಬೇಡ, ಹಾಗೆ ಬ್ರೇಕ್ಫಾಸ್ಟ್ ತಿನ್ನಿಸ್ಬಿಡೋಣ ಅಂತ ಎಲ್ಲ ತಂದಿಟ್ಕೊಳ್ತಾ ಇದ್ದೀನಿ. ಅವಳಿಗೆ ಎದ್ದಿದ ತಕ್ಷಣವೇ ಫೀಡ್ ಮಾಡಿಸ್ಬಿಡ್ಬೇಕು, ಇಲ್ಲ ಅಂತಂದರೆ ಅವಳು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆದರೆ ನಾನು ಬ್ರೇಕ್ಫಾಸ್ಟ್ ಮಾಡಿ ತುಂಬ ಹೊತ್ತಾಗೋಯ್ತಲ್ಲ, ಅದಕ್ಕೋಸ್ಕರ ಅದನ್ನು ತಂದಿಟ್ಕೊಳ್ತಾ ಇದ್ದೀನಿ. ಆದರೂ ಬಿಸಿ ಬಿಸಿ ಇತ್ತು, ಮುಚ್ಚಿಟ್ಟಿದ್ನಲ್ಲ, ಬಿಸಿ ಇತ್ತು. ಎಲ್ಲನೂ ತಂದಿಟ್ಕೊಳ್ತಾ ಇದ್ದೀನಿ. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಸ್ಬಿಡೋಣ ಇವಳಿಗೆ, ಆಮೇಲೆ ಲೇಟರ್ ಅವಳಿಗೆ ಫೀಡ್ ಮಾಡಿಸೋಣ, ನೋ ಪ್ರಾಬ್ಲಮ್ ಅಂದ್ಬಿಟ್ಟು ಎಲ್ಲ ತಂದಿಟ್ಕೊಳ್ತಾ ಇದ್ದೀನಿ. ಅವಳು ಇನ್ನೂ ನಿದ್ದೆ ಕಣ್ಣಲ್ಲೇ ಇದ್ದಾಳೆ. ಮತ್ತು ಫೀಡ್ ಮಾಡಿಸಿದ್ರೆ ಏನು ಮಾಡ್ತಾಳೆ, ಅದು ಹಾಗೆ ಅದು ನಿದ್ದೆ ಮಂಪ್ರು ಅಂತಾರಲ್ಲ, ಹಾಗೆ ಅದು ಹೋಗ್ಬಿಡುತ್ತೆ. ಮತ್ತೆ ಮಲ್ಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸ್ವಲ್ಪ ಹಾಗೆ ನೀರು ಕುಡಿಸ್ಬಿಟ್ಟು ಹಾಗೆ ಸರಿನ ತಿನ್ನಿಸ್ಬಿಡೋಣ ಅಂತ ಅನ್ಕೊತಾ ಇದೆ. ನೋಡಿ, ಕಣ್ಣೆಲ್ಲ ಉಜ್ತಾ ಇದೆ ಮಗು. ಇದೆಲ್ಲ ಎತ್ತಿಟ್ಕೊಳ್ಳೋ ಅಷ್ಟರೊಳಗಡೆ ಟೈಮ್ ಆಗ್ತಾ ಇದೆ ನನಗೆ. ಅಂದರೆ ಎಲ್ಲನೂ ಎತ್ತಿಟ್ಕೊಬೇಕು, ಇಲ್ಲಾಂದರೆ ತಿನ್ಸೋವಾಗ ಪದೇ ಪದೇ ಎದ್ದೋಳ್ಬಾರ್ದು ಅಂದ್ಬಿಟ್ಟು ನಾನು ಪ್ರತಿಯೊಂದೂ ನೆನಪಲ್ಲಿ ಇಟ್ಕೊಂಡು ಎಲ್ಲ ಎತ್ತಿಟ್ಕೊಳ್ತಾ ಇರ್ತೀನಿ, ಏನೇನು ಬೇಕು ಅವಳಿಗೆ ಅಂತ ಅಂದ್ಬಿಟ್ಟು. ಯಾಕಂದರೆ ಯಾರು ಸಡನ್ನಾಗಿ ಬೇಕು ಅಂತಂದರೆ ಎಲ್ಲರೂ ಕರಿಬೇಕಲ್ವ ಎಲ್ಲರಿಗೂ, ಅದಕ್ಕೋಸ್ಕರ ನಾನು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಅವಳಿಗೆ ಹಂಗೂ ಪಾಪ ನಿದ್ದೆ ಕಣ್ಣು. ನಾನು ಸ್ವಲ್ಪ ನೀರು ಕುಡಿಸೋಣ ಅಂತ ಹೇಳಿಬಿಟ್ಟು ನೀರು ಕುಡ್ಸೋಕ್ಕೆ ಎಷ್ಟು ಟ್ರೈ ಮಾಡಿದ್ರು ಕುಡಿಲಿಲ್ಲ ಅವಳು. ಫೀಡ್ ಮಾಡಿಸು ಅಂತಲೇ ಹೇಳ್ತಾ ಇದ್ಲು. ಎಲ್ಲನೂ ಅವಳು ಆ್ಯಕ್ಷನಲ್ಲಿ ಹೇಳಿಬಿಡ್ತಾಳೆ, ಏನು ಹೇಳಬೇಕು ಅದನ್ನೆಲ್ಲ ಹೇಳಿಬಿಡ್ತಾಳೆ.
ಎಷ್ಟು ಹಠ ಮಾಡ್ತಾ ಇದ್ಲು ಅಂದರೆ ಅಷ್ಟು ಹಠ ಮಾಡ್ತಾ ಇದ್ಲು. ನನಗೇನಂತ ಅಂದರೆ ಅವಳು ಬ್ರೇಕ್‌ಫಾಸ್ಟ್ ತಿನ್ಬಿಡ್ಲಿ ಅಂತ ಅಂದ್ಬಿಟ್ಟು ತುಂಬ ಲೇಟ್ ಆಗಿಬಿಟ್ಟಿತ್ತಲ್ಲ, ಮತ್ತೆ ಇನ್ನೂ ಲೇಟ್ ಆಗಿಬಿಡುತ್ತೆ. ಮತ್ತೆ ಫೀಡ್ ಮಾಡಿಸಿದ್ರೆ ಇನ್ನೂ ಒಂದು 15-20 ಮಿನಿಟ್ಸ್ ನಾನು ಅವಳಿಗೆ ಬ್ರೇಕ್‌ಫಾಸ್ಟ್ ಮಾಡಿಸೋದಕ್ಕಾಗೋದಿಲ್ಲ. ಮತ್ತೆ ಲೇಟಾಗಿ ಅದು ಲಂಚ್ ಆಗಿಬಿಡುತ್ತೆ, ಮತ್ತೆ ಮಧ್ಯಾಹ್ನದ ಊಟನೇ ಆಗೋಗ್ಬಿಡುತ್ತೆ ಅವಳಿಗೆ ಅಂದ್ಬಿಟ್ಟು ನಾನು ಎಷ್ಟು ಟ್ರೈ ಮಾಡಿದ್ರು ಪಾಪ ಕೇಳಲೇ ಇಲ್ಲ ಅವಳು. ಇಲ್ಲ ನಂಗೆ ಫೀಡ್ ಮಾಡಿಸು ಅಂತಾನೇ ಇದ್ಲು. ಸರಿ ಆಯಿತು ಬಿಡು ಫೀಡ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ನಾನು ಅವಳಿಗೆ ಫೀಡ್ ಮಾಡಿಸಿ ಒಂದು 15-20 ಮಿನಿಟ್ಸ್ ಬಿಟ್ಟು ಮತ್ತೆ ನಾನು ಸರಿ ತಿನ್ನಿಸಿದ್ದು ಅವಳಿಗೆ. ಅಷ್ಟೊಂದು ಹಠ ಮಾಡ್ತಾಳೆ, ಸಿಕ್ಕಾಪಟ್ಟೆ ಹಠ ಮಾಡ್ತಾಳೆ. ನನಗೆ ಗೋಕುಲ್ ಅಷ್ಟು ಹಠ ಮಾಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಇವಳನ್ನ ಕಂಪೇರ್ ಮಾಡಿದ್ರೆ. ಇವಳಂತೂ ತುಂಬಾ ಹಠ ಮಾಡ್ತಾಳೆ. ಮತ್ತೆ ಒಂದು ಅರ್ಧ ಗಂಟೆ ಗ್ಯಾಪ್ ಆಯಿತು ಅವಳಿಗೆ. ಫೀಡ್ ಮಾಡಿಸ್ಬಿಟ್ಟು ಅವಳಿಗೆ ಟಿವಿ ಹಾಕ್ಕೊಟ್ಬಿಟ್ಟು ಟಿವಿ ನೋಡೋದಕ್ಕೆ ಅಂತ ಕೂರಿಸ್ದೆ. ಸೋಫಾ ಮೇಲೆ ತುಂಬ ಹೊತ್ತು ಕೂರ್ತಾಳೆ ಅವಳು. ಕೆಳಗಡೆ ಆಡೋದಕ್ಕಿಂತ ಜಾಸ್ತಿ ಅವಳು ಸೋಫಾ ಮೇಲೆ ಕೂರ್ತಾಳೆ. ಯಾಕೋ ಗೊತ್ತಿಲ್ಲ, ತುಂಬ ಇಷ್ಟಪಡ್ತಾಳೆ ಅಲ್ಲಿ ಕೂತ್ಕೊಳ್ಳೋದಕ್ಕೆ. ಮತ್ತು ಇವಳು ನಡೆದಾಡೋದಕ್ಕೆ ಒಂದು ಕಾರಣ ಅಂತ ಅಂದ್ರೇ ಈ ಸೋಫಾ ಅಂತಲೇ ಹೇಳ್ಬೋದು. ಹಿಡ್ಕೊಂಡು ನಡೆಯೋಳು, ಸೋಫಾನ ಹಿಡ್ಕೊಂಡು ಅದರಿಂದನೇ ಅವಳು ಜಾಸ್ತಿ ನಡೆಯೋದನ್ನ ಕಲ್ತಿದ್ದು ಅಂತಲೇ ಹೇಳ್ಬೋದು. ಮಕ್ಕಳಿಗೆ ವಾಕರಲ್ಲಿ ಹಾಕಿದ್ರೆ ಅಷ್ಟು ಬೇಗ ಅವರು ನಡೆಯೋದನ್ನ ಕಲಿಯೋದಿಲ್ಲ. ನಾನು ವಾಕರ್ ತಂದು ಕೊಟ್ಬಿಟ್ಟಿದ್ದೆ ಅವಳಿಗೆ. ಅದಾದಮೇಲೆ ನಾನು ಕನ್ಸಲ್ಟೇಷನ್ಗೆ ಅಂತ ಹೋದಾಗ ಪೀಡಿಯಾಟ್ರಿಷಿಯನ್ ಹೇಳಿದ್ರು ನನಗೆ, ನೀವು ವಾಕರ್ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಹೌದು ಯೂಸ್ ಮಾಡ್ತಿದ್ದೀವಿ ಅಂದೆ. ಅರೌಂಡ್ ಅವಳಿಗೆ ಒಂದು 7 ಮಂತ್ಸ್ 8 ಮಂತ್ಸ್ ಆಗಿತ್ತು ಅನ್ಸುತ್ತೆ ಮೋಸ್ಟ್ಲಿ ನಾನು ವಾಕರ್ ಕೊಡಿಸಿದಾಗ. ಡಾಕ್ಟರ್ ಹೇಳಿದ್ರು, ಇಲ್ಲ ಬೇಡ ವಾಕರಲ್ಲಿ ಹಾಕಬೇಡಿ, ನೀವು ವಾಕರಲ್ಲಿ ಹಾಕಿದ್ರೆ ಮಕ್ಕಳು ಬೇಗ ನಡೆಯೋದು ಕಲಿಯೋದಿಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಒಂದು 2 ಮಂತ್ಸ್ ಆದಮೇಲೆ ನಾನು ವಾಕರ್ನ ಬಿಡಿಸ್ದೆ ಅನ್ನೋದಕ್ಕಿಂತ ಅಮ್ಮನೂ ಸಹ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ ವಾಕರಲ್ಲಿ ಕೂತ್ಕೊಳ್ಳೋದಕ್ಕೆ. ಯಾಕೋ ಗೊತ್ತಿಲ್ಲ, ವಾಕರಲ್ಲಿ ಕೂರ್ಲಿಕ್ಕೆ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ. ಒಂದು 5 ನಿಮಿಷ ಆಗಿದ ತಕ್ಷಣನೇ ಎತ್ಕೋ ಅಂತ ಅಳ್ತಾ ಇದ್ಲು. ಅದಾದಮೇಲೆ ವಾಕರಲ್ಲಿ ಏನಾದರೂ ಕೂರ್ಸೋಕೆ ಹೋದರೆ ತುಂಬಾ ಅಳ್ತಾ ಇದ್ಲು. ಒಂದು 2-3 ಮಂತ್ಸ್ ಯೂಸ್ ಮಾಡಿದ್ಲು ಅನ್ಸುತ್ತೆ. ತುಂಬಾ ಕಡಿಮೆ, ಒಂದು 2 ಮಂತ್ಸ್ ಯೂಸ್ ಮಾಡಿದ್ಲು ಅನ್ಸುತ್ತೆ ಅಷ್ಟೇ. ಜಾಸ್ತಿ ವಾಕರ್ ಯೂಸ್ ಮಾಡಲಿಲ್ಲ. ಆಮೇಲೆ ಅವಳು 4 ಕಾಲಲ್ಲಿ ಅಂಬೆಗಾಲು ಇಟ್ಕೊಂಡು ನಡೆಯೋದು ತುಂಬ ಚೆನ್ನಾಗಿ ಕಲ್ತಿದ್ಲು. ತುಂಬ ಎಲ್ಲಿ ಬೇಕಂದ್ರೆ ಅಲ್ಲಿ ಓಡಾಡ್ತಿದ್ಲು. ಅದಾದಮೇಲೆ ಸೋಫಾ ಹಿಡ್ಕೊಂಡೆ ಅವಳು ಜಾಸ್ತಿ ಕಲ್ತಿದ್ದು ಅಂತಂದರೆ. ಆಮೇಲೆ ನಾವು ಸಹ ಅವಳನ್ನ ಹಿಡ್ಕೊಂಡು ವಾಕ್ ಎಲ್ಲ ಮಾಡಿಸ್ತಾ ಇದ್ವಿ, ನಡೆಯೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ವಿ. ರೀತಿಯಾಗಿ ಬೇಗ ಅವಳು ನಡೆಯೋದನ್ನ ಕಲ್ತಿದ್ದು. ನೋಡಿ ಎಷ್ಟೆಲ್ಲ ಸರ್ಕಸ್ ಮಾಡಬೇಕಾಯಿತು ಅಮ್ಮು ಊಟ ಮಾಡಿಸೋದಕ್ಕೆ ಅಂತ. 3 ಕಡೆ ಶಿಫ್ಟ್ ಮಾಡಿದೆ ಅವಳಿಗೆ ಊಟ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು. ಆದರೂ ಸೋಫಾ ಮೇಲೆ ತುಂಬ ಚೆನ್ನಾಗಿ ಕೂರ್ತಾಳೆ ಅವಳು. ಎಲ್ಲೋ ಒಂದು ಕಡೆ ಕೂರ್ತಾಳಲ್ಲ ಅನ್ನೋದೇ ನನಗೆ ಒಂದು ಖುಷಿ. ಇಲ್ಲ ಅಂದರೆ ಓಡ್ತಾ ಇರ್ತಾಳೆ, ಹಿಡ್ಕೊಂಡು ತಿನ್ನಿಸ್ಬೇಕು. ಆದರೆ ನಂಗೆ ಸರಿ ತಿನ್ನಿಸೋವಾಗ ಮಾತ್ರ ಒಂದು ಕಡೆ ಕುತ್ಕೊಂಡ್ಬಿಟ್ರೆ ಸರಿ ಅವಳು. ಇಲ್ಲ ಅಂತಂದರೆ ನನಗೆ ನಿಜವಾಗ್ಲೂ ಕೋಪನೇ ಬಂದ್ಬಿಡತ್ತೆ. ಹಿಂದೆ ಹೋಗೋದಕ್ಕಾಗೋದಿಲ್ಲ. ಅಂದರೆ ಹಿಂದೆ ಹೋಗಿ ತಿನ್ಸಿದ್ರೂ ಅದೇನಾಗುತ್ತೆ, ಮೈ ಮೇಲೆಲ್ಲ ಬೀಳ್ತಾ ಇರತ್ತಲ್ಲ, ಸೊ ಅದಕ್ಕೆ ನನಗಿಷ್ಟ ಆಗೋದಿಲ್ಲ. ಒಂದು ಕಡೆ ಕೂರಬೇಕು ಅಂತಂದರೆ ಏನು ಬೇಕಾದರೂ ಕೊಡ್ತೀನಿ ಅವಳಿಗೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಏನಾದರೂ ಒಂದು ವಸ್ತುನ ನಾನು ಇಟ್ಟಿರ್ತೀನಿ ಅವಳಿಗೆ ಸ್ಪೆಷಲ್ಲಾಗಿ ಕೊಟ್ಬಿಟ್ಟು ಕೂರ್ಸೋದಕ್ಕೆ. ಇಲ್ಲಾಂದರೆ ಟಿ ವಿ ನೋಡ್ಕೊಂಡು ತಿನ್ಕೊತಾಳೆ, ಪರವಾಗಿಲ್ಲ. ನೋಡಿ ಸರಿ ಈ ರೀತಿಯಾಗಿ ಬಂದಿದೆ. ಸ್ವಲ್ಪ ಗಟ್ಟಿನೇ ಆಗಿದೆ ಅಂತ ಅನಿಸುತ್ತೆ, ಯಾಕಂದರೆ ತುಂಬ ಹೊತ್ತಿಟ್ಟಿದ್ನಲ್ಲ ಅದಕ್ಕೋಸ್ಕರ. ಅವಳು ಕೋಕೋಮೆಲನ್ ನೋಡಿಕೊಂಡು ಊಟ ಮಾಡೋದು ತುಂಬ ಜಾಸ್ತಿ. ನೋಡ್ತಾ ತಿಂತಾಳೆ. ಮತ್ತು ಅವಳು ಸರಿ ತಿನ್ನೋದಿಲ್ಲ ಅಂತೆಲ್ಲ ಹಠ ಮಾಡೋದಿಲ್ಲ. ಆದರೆ ತುಂಟತನ ಜಾಸ್ತಿ. ಓಡ್ತಾ ಇರೋದು, ಅಲ್ಲಿ ಇಲ್ಲಿ ಹೋಗೋದು, ಅದೆಲ್ಲ ತುಂಟತನ ಜಾಸ್ತಿ. ಈಗ ಕೋಕೋಮೆಲನ್ ಹಾಕಿದ್ದೀನಲ್ಲ, ನೋಡ್ತಾ ಕೂತ್ಕೊಂಡಿದ್ದಾಳೆ. ನನಗಿದೇ ಒಂದು ಚಾನ್ಸು ಅಂತ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ತುಂಬ ಸರ್ಕಸ್ ಮಾಡಬೇಕಾಯ್ತು ಇವತ್ತು ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಿಸೋದಕ್ಕೆ. ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಅನಿಸುತ್ತೆ ನನಗೆ. ಒಂದು 15-20 ಮಿನಿಟ್ಸ್ ಆಗುತ್ತೆ ಅಮ್ಮಗೆ ಸರಿ ತಿನ್ನಿಸೋದಕ್ಕೆ. ಅದಾದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟಿ ವಿ ನೋಡಿಕೊಂಡು ಅದಾದ ತಕ್ಷಣವೇ ಅವಳು ಏನು ಮಾಡ್ತಾಳೆ, ಯಾವಾಗಲೂ ಅಷ್ಟೇ ಅವಳು ಸ್ಲಿಪ್ಪರ್ಸ್ ಹುಡಿಕೊಂಡು ಹಾಕ್ಕೊತಾ ಇರ್ತಾಳೆ ಹೊರಗಡೆ ಹೋಗೋದಕ್ಕೆ ಅಂತ. ನಾನೇನಾದರೂ ಡೋರ್ ಓಪನ್ ಆಗಿಟ್ಟರೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬಿಡ್ತಾಳೆ ಹೊರಗಡೆ. ಅದಕ್ಕೆ ಯಾವಾಗಲೂ ಕ್ಲೋಸ್ ಮಾಡಿ ಇಟ್ಟಿರ್ತೀನಿ.
ಅವಳು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾಳೆ. ಟಿಫನ್ ಮಾಡಿಸ್ಲಿ, ಊಟ ಮಾಡಿಸ್ಲಿ, ನೆಕ್ಸ್ಟ್ ಅವಳು ಹೊರಗಡೆ ಹೋಗ್ಬೇಕು, ಹೊರಗಡೆ ಅಡ್ಡಾಡಬೇಕು ಅಂತ. ಜಾಸ್ತಿ ಸೈಕಲ್ ಯೂಸ್ ಮಾಡ್ತಾ ಇದ್ಲು. ಅಂದರೆ ಅವಳಿಗೆ ಸೈಕಲ್ ಕೊಡಿಸಿದ್ವಲ್ಲ, ಟ್ರೈ ಸೈಕಲ್ಲು, ಅದರಲ್ಲಿ ಓಡಾಡೋದಕ್ಕೆ ತುಂಬ ಇಷ್ಟಪಡ್ತಾ ಇದ್ಲು. ಆದರೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ನಡೆಯೋದು ಕಲ್ತಿದ್ದಾಳಲ್ಲ, ಅದರಲ್ಲೂ ಕೂರ್ತಾ ಇಲ್ಲ ಅವಳು. ಸ್ವಲ್ಪ ಹೊತ್ತು ಏನೋ ಕೂರ್ತಾಳೆ ಅಷ್ಟೇ, ನಾವೇ ಬಲವಂತ ಮಾಡಿ ಕೂರಿಸಿದ್ರೆ ಕುತ್ಕೊತಾಳೆ ಅಷ್ಟೇ. ಇಲ್ಲ ಅಂತಂದರೆ ಅವಳು ಈ ರೀತಿಯಾಗಿ ಕೈ ಹಿಡ್ಕೊಂಡು ನಡೆಸಿದ್ರೇ ತುಂಬ ಇಷ್ಟ ಆಗುತ್ತೆ ಅವಳಿಗೆ. ಹೊರಗಡೆ ಲೇಔಟಲ್ಲಿ ಕರ್ಕೊಂಡು ಹೋದ್ರಂತೂ ಎಲ್ಲರಿಗೂ ಹಾಯ್ ಬಾಯ್ ಮಾಡ್ಕೊಂಡು ಚೆನ್ನಾಗಿ ನಡೀತಾಳೆ. ಇನ್ನೊಂದು ಸ್ವಲ್ಪ ದಿನ, ಒಂದು ತಿಂಗಳಲ್ಲೇ ಅವಳಿಗೆ ನಡೀತಾಳೆ ಅಂತ ನನಗನ್ಸುತ್ತೆ. ಒಂಚೂರು ಸಪೋರ್ಟ್ ಕೊಟ್ಟರೆ ಸಾಕು ನಡೀತಾಳೆ ಅವಳು. ಜಾಸ್ತಿ ಸಪೋರ್ಟ್ ಕೊಡೋದು ಬೇಡ, ಒಂದು ಕೈ ಹಿಡ್ಕೊಂಡ್ರೆ ಸಾಕು ನಡೀತಾಳೆ ಅವಳು. ತುಂಬ ಬೇಗ ನಡೆಯೋದು ಕಲ್ತ್ಬಿಟ್ಲು. ಗೋಕುಲ್ ಎಲ್ಲದರಲ್ಲೂ ಸ್ಲೋ ಇದ್ದ. ಅಂದರೆ ನಡೆಯೋದು ಕಲ್ತಿದ್ದು ನಿಧಾನನೇ, ಮತ್ತು ಮಾತು ಕಲ್ತಿದ್ದು ನಿಧಾನನೇ, ಮತ್ತು ಅವನಿಗೆ ಹಲ್ಲು ಬಂದಿದ್ದು ತುಂಬ ನಿಧಾನನೇ ಬಂದಿದ್ದು ಅವನಿಗೆ. ಬಟ್ ಇವಳಿಗೆ ಮಾತ್ರ ಎಲ್ಲ ಬೇಗ ಬೇಗ ಬಂದಿದೆ. ಹಲ್ಲು ಕೂಡ ಬೇಗ ಬಂತು, ಮತ್ತು ನಡೆಯೋದು ಕೂಡ ಬೇಗ ಕಲಿತ್ಲು. ಈ ರೀತಿಯಾಗಿ ಗೋಕುಲ್ ಕಂಪೇರ್ ಮಾಡಿದ್ರೆ ಇವಳು ತುಂಬ ಈ ರೀತಿಯಾಗಿ ಎಲ್ಲದರಲ್ಲೂ ಫಾಸ್ಟ್ ಇದ್ದಾಳೆ. ಗೋಕುಲ್ ಸ್ವಲ್ಪ ಸ್ಲೋ ಇದ್ದ ಎಲ್ಲದರಲ್ಲೂ, ಅಂತಂದರೆ ಬೆಳವಣಿಗೆಯಲ್ಲಿ ಸ್ಲೋ ಇದ್ದ ಅವನು. ಇವಳು ತುಂಬ ಫಾಸ್ಟ್ ಇದ್ದಾಳೆ ಎಲ್ಲದರಲ್ಲೂ. ನಾನು ಹಾಗೆ ಎಲ್ಲಿ ಹೋಗ್ತೀನೋ ಅಲ್ಲಿ ಕ್ಯಾಮ್ರಾನ ಪ್ಲೇಸ್ ಮಾಡ್ತಾ ಬಂದೆ. ಇವತ್ತು ಹೇಳಿದ್ನಲ್ಲ, ಜಾಸ್ತಿ ರಿಸ್ಕ್ ತೊಗೊಂಡಿಲ್ಲ. ಏನು ಮಾಡ್ತೀನೋ ಅದನ್ನ ಮಾತ್ರ ಶೂಟ್ ಮಾಡಬೇಕು ಅಂದರೆ ತುಂಬ ರಿಸ್ಕ್ ಆಗುತ್ತೆ. ಈ ರೀತಿಯಾಗಿ ಕ್ಯಾಮ್ರಾ ಪ್ಲೇಸ್ ಮಾಡಿದ್ರೆ ತುಂಬ ಈಸಿ ಅಂತ ನನಗೂ ಅನ್ನಿಸ್ತು. ಮತ್ತು ನನಗೆ ಇವಳನ್ನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಮಳೆ ತುಂಬ ಬರ್ತಾಯಿತ್ತು. ಅಂದರೆ ಡ್ರಿಸ್ಲಿಂಗ್ ಆಗ್ತಾನೇ ಇತ್ತು, ಕಂಟಿನ್ಯೂಸ್ ಆಗಿ ಆಗ್ತಾಯಿತ್ತು, ಹನಿಗಳು ಬರ್ತಾನೆ ಇತ್ತು. ಹೊರಗೆ ಕರ್ಕೊಂಡು ಹೋಗಲಿಲ್ಲ, ಅಲ್ಲೇ ವರಂಡಾದಲ್ಲೇ ಆಡಿಸ್ತಾ ಇದ್ದೆ. ಮತ್ತು ಶೈ ಅವೇಲ್‌ನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಹೇಳ್ತೀನಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಲೂ ನಿಮ್ಗೆ ಗೊತ್ತಾಗುತ್ತೆ. ನಾನು shaiway.comಅಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್‌ನ ನಾನು ಆರ್ಡರ್ ಮಾಡಿಕೊಂಡೆ. ಅದು ಡೆಲಿವರಿ ಆಗೋದಕ್ಕೆ ಅರೌಂಡ್ 1 ವೀಕ್ ಆಯಿತು. 1 ವೀಕ್ ಏನಿಲ್ಲ, ಒಂದು 8-9 ಡೇಸ್ ಕೂಡ ಆಯಿತು. ಅದಾದ ನಂತರ ನನಗೆ ಕೆಲವೊಂದು ರಿಟರ್ನ್ ಮಾಡಬೇಕು ಅಂತ ಅನ್ನಿಸ್ತು. ಸೈಜಸ್ ಸರಿ ಇರಲಿಲ್ಲ. ರಿಟರ್ನ್ ಮಾಡೋಕ್ಕೆ ಹೋದೆ. ಅಂದರೆ ಅಲ್ಲಿ ಎಕ್ಸ್ಚೇಂಜ್ ಆಪ್ಷನ್ನು ನನಗೆ ಅಷ್ಟು ಸರಿ ಇರಲಿಲ್ಲ. ನಾನು ಫಸ್ಟ್ ರಿಟರ್ನ್ ಮಾಡಿಬಿಡೋಣ ಅಂತ ಮಾಡಿದೆ. ಆರ್ಡರ್ ಏನೋ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟೆ. ಆರ್ಡರ್ ಕೂಡ ಬರೋದು, ಡೆಲಿವರಿ ಕೂಡ ಸ್ವಲ್ಪ ಲೇಟ್ ಅಂತಾನೆ ಅನಿಸ್ತು ನನಗೆ. ಅದಾದಮೇಲೆ ರಿಟರ್ನ್ ಮಾಡೋದು ಸ್ವಲ್ಪ ನನಗೆ ಟಫ್ ಅಂತ ಅನ್ನಿಸ್ತು. ಯಾಕಂದರೆ ರಿಟರ್ನ್ ಮಾಡೋದೇನೋ ಮಾಡಿಬಿಟ್ಟೆ. ಅದಾದಮೇಲೆ ಒಂದು 10 ಡೇಸ್ ಆಯಿತು, ಯಾರು ಪಿಕಪ್ ಮಾಡ್ಲಿಕ್ಕೆ ಬರಲೇ ಇಲ್ಲ. shaiaway.comಇಂದ ಕಾಲ್ ಮೇಲೆ ಕಾಲ್ ಬರ್ತಾನೆ ಇತ್ತು, ಪಿಕಪ್ ಆಯಿತಾ ಅಂತ ಹೇಳಿ. ಮತ್ತು ರಿಟರ್ನ್ ಮಾಡುವಾಗ ಕನ್ಫರ್ಮೇಷನ್ ಕಾಲ್ ಅಂತ ಕೂಡ ಮಾಡಿದರು. ಅದಾದಮೇಲೆ ಕನ್ಫರ್ಮೇಷನ್ ಕಾಲ್ ಆದಮೇಲೆ ಅದು ರಿಟರ್ನ್ ಆಗಿದ್ದು. ಅದಾದಮೇಲೆ 10 ಡೇಸ್ ಆದರೂ ಯಾರು ಪಿಕಪ್ ಮಾಡ್ಲಿಕ್ಕೆ ಬರಲೇ ಇಲ್ಲ. ಅರೌಂಡ್ ಈ ಪ್ರೋಸೆಸ್ ನನಗೆ ಒಂದು 15 ಡೇಸ್ ತೊಗೊಳ್ತು ರಿಟರ್ನ್ ಮಾಡೋದಕ್ಕೆ. ಕೊನೆಗೆ ನಾನು ಇದು ರಿಟರ್ನ್ ಕೊಡಬೇಕಾದ್ರೆ ಕ್ಯಾಮ್ರಾ ಪ್ಲೇಸ್ ಮಾಡಿದ್ನಲ್ಲ, ಆಗಲೇ ನನಗೆ ಕಾಲ್ಸ್ ಎಲ್ಲ ಬರ್ತಾ ಇತ್ತು. ಮೇಡಮ್, ನಿಮ್ಮ ಅಡ್ರೆಸ್ ಹೇಳಿ ಅಂತೆಲ್ಲ ಹೇಳಿ ಕೊರಿಯರ್ ಬಾಯ್ದು ಕಾಲ್ಸ್ ಬರ್ತಾ ಇತ್ತು. ಸೊ ಹಾಗೆ ಇದು ಶೂಟ್ ಆಗಿದೆ ಅಷ್ಟೇ. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ. ಏನೇ ಆದರೂ ಬೇರೆ ಆ್ಯಪ್ಗೆ ಕಂಪೇರ್ ಮಾಡಿದ್ರೆ, ಈಗ ಮಿಂತ್ರಾಲೆಲ್ಲ, ಅಮೆಝಾನಲ್ಲಿ ನಾವು ಆರ್ಡರ್ ಮಾಡ್ಕೊಳ್ತಾ ಇರ್ತೀವಲ್ಲ, ಇದು shaiaway.comಅಲ್ಲಿ ಆರ್ಡರ್ ಮಾಡ್ಕೊಂಡಾಗ ಸ್ವಲ್ಪ ಸ್ಲೋ ಪ್ರೋಸೆಸ್ ಅಂತ ನನಗನ್ನಿಸ್ತು. ಅಮ್ಮನ ಓಡಾಡಿಸಿದಾದ್ಮೇಲೆ, ವಾಕ್ ಮಾಡಿಸಿದಾದ್ಮೇಲೆ ಸ್ವಲ್ಪ ನಾನು ಅಡುಗೆಗೆ ಇಟ್ಕೋಬೇಕಾಗಿತ್ತು. ಇವಳಿಗೆ ಬ್ರೇಕ್ಫಾಸ್ಟ್ ಮಾಡಿಸಿದ್ದೆ ನಂಗೆ ಲೇಟ್ ಆಗೋಯಿತು. ಮತ್ತು ಅಡುಗೆ ಕೂಡ ಲೇಟ್ ಆಗೋಯಿತು ಇವತ್ತು. 2:30 ಆಯಿತು ನಾನು ಕುಕ್ಕರೆಲ್ಲ ಇಡಬೇಕಾದ್ರೆ. ಅಮ್ಮನ ಅವ್ರ ಪಪ್ಪ ಕೈಲಿ ಕೊಟ್ಬಿಟ್ಟು ನಾನಿಲ್ಲಿ ಗೋಕುಲ್ಗೋಸ್ಕರ ನಾನು ಸ್ವಲ್ಪ ಮ್ಯಾಗಿ ಮಾಡ್ತಾಯಿದ್ದೀನಿ. ಅಂದರೆ ಇದು ಇಪ್ಪಿ ನೂಡಲ್ಸ್. ಹಿಪ್ಪಿದು ಆಟಾ ನೂಡಲ್ಸ್ ಬರುತ್ತಲ್ವಾ, ಆ ನೂಡಲ್ಸ್ ಇದು. ಈ ಆಟಾ ನೂಡಲ್ಸಲ್ಲಿ ಸ್ವಲ್ಪ ಮಸಾಲೆ ಜಾಸ್ತಿನೇ ಇರುತ್ತೆ. ಅದಕ್ಕೆ ನಾನು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಆ್ಯಡ್ ಮಾಡಲಿಲ್ಲ. ಹೀಗೆ ತಿನ್ನೋಕ್ಕೆ ಇಷ್ಟಪಡ್ತಾನೆ. ಮತ್ತು ಇದೊಂದು ಸ್ವಲ್ಪ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಈಗ ಮಸಾಲೆ ಪುರಿ ತಿಂತೀವಲ್ವ, ಆ ರೀತಿಯಾಗಿರುತ್ತೆ ಇದ್ರ ಟೇಸ್ಟು. ಮಳೆ ಬರ್ತಾ ಇದ್ದಿದ್ದಕ್ಕೂ, ಮಳೆ ಅನ್ನೋದಕ್ಕಿಂತ ಅದು ಹನಿಗಳು ಜಿನುಗ್ತಾ ಇದ್ದದಕ್ಕೂ ಮತ್ತು ಈ ಮ್ಯಾಗಿಗೂ ತುಂಬಾ ಚೆನ್ನಾಗಿರತ್ತೆ ತಿನ್ನೋದಕ್ಕೆ. ಅದಕ್ಕೆ ಗೋಕುಲ್ಗೆ ಮಾಡಿಕೊಟ್ಟೆ. ಅವನಿಗಂತೂ ತುಂಬ ಇಷ್ಟ ಆಗುತ್ತೆ. ಇಷ್ಟ ಅಂತ ಜಾಸ್ತಿ ಮಾಡೋದಿಲ್ಲ, ಯಾವಾಗಲಾದರೂ ಒಂದ್ಸರಿ ಅವನಿಗೆ ಮಾಡಿಕೊಡ್ತೀನಿ. ಮತ್ತು ಇದು ಆಟಾ ನೂಡಲ್ಸ್ ಅಂತ, ಅಂದರೆ ಗೋಧಿ ಹಿಟ್ಟಿಂದು ನೂಡಲ್ಸ್ ಆಗಿದ್ರಿಂದ ನಾನು ಕೊಡ್ಬೋದಲ್ವ, ಏನು ತೊಂದರೆ ಇರೋದಿಲ್ಲ, ಎಷ್ಟಾದರೂ ತಿನ್ನಲಿ ಅಂತ ಅಂದ್ಬಿಟ್ಟು ಅವನಿಗೋಸ್ಕರನೇ ಮಾಡಿದ್ದು. ಹಾಗೆ ನಮ್ಮ ಅಣ್ಣನ ಮಗನೂ ಬಂದಿದ್ದ, ಅವನಿಗೂ ಸೇರಿಸಿ ಮಾಡಿದ್ದೆ.
ನನ್ನ ಮಗ ಅಂತೂ ಬಟ್ಟೆ ಬಿಚ್ಚಾಕಿದ್ರೆ ಎಲ್ಲಂದ್ರಲ್ಲಿ ಬಿಸಾಕ್ತಾ ಇರ್ತಾನೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸೈಡಲ್ಲೆಲ್ಲ ಎತ್ತಿಡ್ತಾ ಇದ್ದೆ. ಮತ್ತೆ ಇವರಿಬ್ರು ತಿಂತಾ ಇದ್ದಾರೆ ಅಂದ್ಬಿಟ್ಟು ಅಮ್ಮು ಕೂಡ ತಿನ್ನಕ್ಕೆ ಪ್ಲೇಟಲ್ಲೆಲ್ಲ ಕೈ ಹಾಕ್ತಾ ಇದ್ಲು. ನಾನು ಸ್ವಲ್ಪ ಹಾಕೊಂಡು ಬಂದಿದ್ದೆ. ನನಗೂ ಕೂಡ ತಿನ್ಬೇಕು ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ. ಅಮ್ಮುನ ಹಿಡ್ಕೊಂಡು ತಿನ್ನೋದಂತೂ ನಿಜವಾಗ್ಲೂ ಸಾಹಸನೇ ಅನ್ಸ್ಬಿಡತ್ತೆ. ಅವಳಿಗೇನೋ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತಿಂತಾರಲ್ಲ ಇವರು, ನನಗೆ ಮಾತ್ರ ಬರೀ ಸರಿ ಅದು ಇದು ಕೊಡ್ತಾರಲ್ಲ ಅಂತಾನೆ ಅವಳಿಗೆ ಬೇಜಾರು ಅಂತ ಅನ್ಸುತ್ತೆ. ನಾವೇನ್ ತಿಂತಾ ಇದ್ರು ಆ ತಟ್ಟೆಗೆ ಬಂದು ಕೈ ಹಾಕ್ತಾ ಇರ್ತಾಳೆ. ಮತ್ತೆ ನೋಡಿ ನನ್ನ ಮಗ ಸ್ಲೋ ಆಗಿ ತಿಂತಾ ಇದ್ದಾನೆ, ನಾನು ಎಷ್ಟು ಫಾಸ್ಟ್ ಆಗಿ ತಿಂತಾ ಇದ್ದೀನಿ. ಹಾಗೂ ನಾನು ಇದನ್ನ ವಿಡಿಯೋನ ಫಾಸ್ಟಲ್ಲೇ ಇಟ್ಟಿದ್ದೀನಿ. ಅಮ್ಮು ತಿನ್ಬೇಕಂದ್ರೆ ಅವಳಿಗೂ ಸಹ ಬಾಯಲ್ಲಿ ಆಗ್ತಾ ಇದೆ, ಸ್ವಲ್ಪ ಸ್ವಲ್ಪ ತಿನ್ಲಿ ಅಂತ ಅಂದ್ಬಿಟ್ಟು. ಅವಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಮ್ಯಾಗಿ ನೂಡಲ್ಸು, ಸಾರಿ ಇಪ್ಪಿ ನೂಡಲ್ಸು. ಒಂಚೂರು ಕಟ್ ಮಾಡಿ ಹಾಕ್ತಾ ಇದ್ದೆ, ತಿಂತಾ ಇದ್ಲು. ಇದು ಆಟ ನೂಡಲ್ಸು ಸ್ವಲ್ಪ ಖಾರನೇ ಇರುತ್ತೆ, ಹೇಳ್ಬೇಕಂದ್ರೆ ಒಂಥರ ಮಸಾಲೆ ಇರುತ್ತೆ. ಸೇಮ್ ಮಸಾಲೆ ಪುರಿ ತಿಂತೀವಲ್ವಾ ಆ ರೀತಿಯಾಗಿರತ್ತೆ. ಅಮ್ಮು ಇಷ್ಟಪಟ್ಕೊಂಡೇ ತಿಂತಾಳೆ ಯಾವಾಗ್ಲೂ ನೂಡಲ್ಸು ಬಾಯಲ್ಲಿ ಹಾಕಿದ್ರೆ. ಜಾಸ್ತಿ ಹಾಕಲ್ಲ, ಒಂಚೂರು ಹಾಕೋದು ಅವಳಿಗೆ ಅಷ್ಟೇ, ಸುಮ್ಮನೆ ಟೇಸ್ಟ್ ನೋಡ್ಲಿ ಅಂತ. ನನ್ನ ಮಗ ಏನು ಟ್ಯಾಬ್ ನೋಡ್ಕೊಂಡು ತಿಂತಾ ಇದ್ದ. ಯೂಶಲಿ ಅವನಿಗೆ ಫ್ರೀ ಸಿಗೋದೇ ತುಂಬಾ ಕಡಿಮೆ. ಅವ್ನು ಯಾವಾಗ್ಲೂ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ಬಿಡ್ತಾನೆ, ಇಲ್ಲ ಅಂತಂದ್ರೆ ಫುಟ್ಬಾಲ್ ಆಡ್ಲಿಕ್ಕೆ ಹೋಗ್ತಾ ಇರ್ತಾನೆ. ಪಾಪ ಅವನು ವೀಕೆಂಡ್ಸ್ ಅಲ್ಲೇ ಜಾಸ್ತಿ ಆಟ ಆಡೋದು, ಇಲ್ಲ ಅಂತಂದ್ರೆ ವೀಕ್ ಡೇಸ್ ಅಲ್ಲೆಲ್ಲ ಅಷ್ಟು ಆಟ ಆಡೋದಕ್ಕೆಲ್ಲ ಟೈಮ್ ಸಿಗೋದಿಲ್ಲ ಅವನಿಗೆ. ಏನಾಗ್ಲಿ ಚೆಸ್ ಆಗಲಿ ಕ್ಯಾರಮ್ ಆಗಲಿ ಈ ರೀತಿಯಾಗಿ ಆಟ ಆಡ್ಕೊಳ್ತಾನೆ ಅಷ್ಟೇ. ಹೊರಗಡೆ ಎಲ್ಲ ಹೋಗಿ ಆಟ ಆಡೋಷ್ಟು ಟೈಮ್ ಸಿಗೋದಿಲ್ಲ ಅವನಿಗೆ. ನಾನು ಅವ್ನಿಗೆ ಟ್ಯೂಷನಿಗೆ ಡ್ರಾಪ್ ಮಾಡೋಣ ಅಂತ ನಾನೇ ಹೋಗ್ತಾ ಇದ್ದೀನಿ, ಯಾಕಂದರೆ ಹಸ್ಬೆಂಡ್ ಬ್ಯುಸಿ ಆಗಿಬಿಟ್ಟಿದ್ರು ಕಾಲ್ಸಲ್ಲಿ. ಸರಿ ನಾನೇ ಬೇಡ ಅಂತ ಹೋಗ್ತಾ ಇದ್ದೀನಿ. ಅದು ಗೋಕುಲ್ಗೆ ಅವ್ರ ಸ್ಕೂಲ್ ಟೀಚರ್ ಹತ್ರನೇ ಟ್ಯೂಷನ್ಸ್ಗೆ ಹಾಕಿರೋದು. ಅಂದರೆ ಅವರು ಇಂಗ್ಲೀಷ್ ಸಬ್ಜೆಕ್ಟ್ ತೊಗೊಳ್ತಾರೆ ಅವನಿಗೆ. ಮೊದಲಿಂದನೂ ಅವ್ನು KG ಸೆಕ್ಷನಿಂದನೂ ಅವ್ರ ಹತ್ರನೇ ಟ್ಯೂಷನ್ಸ್ಗೆ ಹೋಗ್ತಾ ಇರೋದು. ಅವನು ತುಂಬ ಅಂದರೆ ತುಂಬ ತುಂಟ ಗೋಕುಲ್. ಹೇಳಿದ ಮಾತೇ ಕೇಳಲ್ಲ, ಮತ್ತು ಅವ್ನು ಹೇಳಿದ್ದೇ ನಡಿಬೇಕು, ಮತ್ತು ಅಜ್ಜಿ ತಾತ ಎಲ್ಲ ಹತ್ರನೇ ಇರೋದ್ರಿಂದ ತುಂಬ ತುಂಟ ಅವನು. ಒಂದು ರೀತಿಯಾಗಿ ಅವ್ನು ಮೆಚುರಿಟಿ ಬರಬೇಕು ಮತ್ತು ಕಂಟ್ರೋಲಲ್ಲಿ ಇದ್ದಾನೆ ಅಂತ ಅಂದರೆ ಈ ಟೀಚರ್ ಅಂತಲೇ ಹೇಳ್ಬೋದು. ಅಷ್ಟು ಅವನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಮತ್ತೆ ಒಂದು ರೂಟಿಗೆ ತೊಗೊಂಬಂದಿದ್ದಾರೆ ಗೋಕುಲ್ನ. ಇಲ್ಲ ಅಂದರೆ ಅವನು ಇಷ್ಟು ಸೈಲೆಂಟಾಗಿ ಇಷ್ಟು ಮೆಚೂರ್ಡ್ ಆಗಿ ಬಿಹೇವ್ ಮಾಡೋದೇ ಇಲ್ಲ. ಅವನು ತುಂಬ ತುಂಟ ಅವನು. ನಾನಿಲ್ಲಿ ಅಮ್ಮುಗೆ ಅಂತ ಸಾಂಬಾರ್ ಎತ್ತಿಟ್ಕೊಳ್ತಾ ಇದ್ದೀನಿ. ಪಾಲಕ್ ಹಾಕಿ ಬೇಳೆ ಸಾಂಬಾರು ಮಾಡಿದ್ದೆ ನಾನಿಲ್ಲಿ. ಸೊ ಅದನ್ನು ನಾನು ಸಪ್ಪೆ ಸಾಂಬಾರನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಅವಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ಸಾಂಬಾರನ್ನ ತೆಗೆದಿಟ್ಕೊಂಡು ನಂತರ ನಾನು ಒಗ್ಗರಣೆ ಕೊಟ್ಕೊಳ್ಳುವಾಗ ಖಾರ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಮಾಡ್ಕೊಂಡಾಗ ಕೆಲವೊಂದು ಸರಿ ಪಪ್ಪು ಥರ ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ಈಗ ಸಾಂಬಾರ್ ಪೌಡರ್ ಹಾಕ್ಕೊಂಡು ಮಾಡ್ಕೊಳ್ತೀನಿ. ಯೂಶಲಿ ನಾನು ಜಾಸ್ತಿ ಪಪ್ಪು ಸಾರು ಥರ ಮಾಡೋದೇ ತುಂಬ ಜಾಸ್ತಿ. ತರಕಾರಿ ಸಾಂಬಾರ್ಗೆ ಬೇಳೆ ಸಾರಿಗೆ ಮಾತ್ರ ನಾನು ಖಾರ ಪೌಡರ್ ಯೂಸ್ ಮಾಡೋದು. ನೋಡಿ ಅಮ್ಮಗೋಸ್ಕರ ನಾನು ಸಾಂಬಾರು ಎತ್ತಿಟ್ಕೊಂಡಿದ್ದೀನಿ. ಅಮ್ಮು ಸರಿ ತಿಂದಿದ್ದೆ ಲೇಟ್ ಇವತ್ತು. ಸೊ ಅವಳಿಗೆ 2 ಹೊತ್ತು ಊಟ ಆಯಿತು. 3 ಟೈಮ್ಸ್ ತಿನ್ನಲಿಲ್ಲ ಅವಳು. ಆಟ ಆಡ್ತಾ ಇದ್ದಾಳೆ, ಸ್ನಾನ ಕರ್ಕೊಂಡು ಹೋಗ್ಬೇಕು. ಹೀಗೆ ಒಂದಾದ್ಮೇಲೆ ಒಂದು ಚೈನ್ ತರ ಕೆಲಸಗಳು ಲೈನ್ ಆಗಿರತ್ತೆ. ಯಾವುದನ್ನು ಹುಡ್ಕೋದೇ ಬೇಡ, ಅದೇ ಕಾಣಿಸ್ತಾ ಇರುತ್ತೆ ನೆಕ್ಸ್ಟ್ ಏನು ಅನ್ನೋದು. ಈಗ ಅಮ್ಮಗೆ ಸ್ನಾನ ಕರ್ಕೊಂಡು ಹೋಗೋದಕ್ಕೆ ನಾನು ಇಲ್ಲಿ ಅವಳಿಗೆ ಹಣೆ ಕಪ್ಪು ಎಲ್ಲ ತೆಗಿತಾ ಇದ್ದೀನಿ ಆಯಿಲ್ ಹಾಕ್ಬಿಟ್ಟು. ಮೊದಲೇ ನಾನು ಅವಳ ತಲೆಗೆ ಆಯಿಲ್ ಮಾಡಿದ್ದೆ, ಮತ್ತೆ ಮಾಡಲಿಲ್ಲ ಯಾಕಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಅಂತ. ಮತ್ತು ಇವಳಿಗೆ ಬಾಡಿ ಮಸಾಜ್ನ ನಾನು ತುಂಬ ಕೋಲ್ಡ್ ಅಲ್ವಾ ಈಗ ಸೀಸನ್ನು, ಅದಕ್ಕೆ ನಾನು ಮಾಡ್ತಿಲ್ಲ. ನಾನೆಲ್ಲನೂ ಸೆಬಾಮೆಡ್ಡೆ ಯೂಸ್ ಮಾಡೋದು ಅವಳಿಗೆ. ಬಾಡಿ ಮಸಾಜ್ ಆಯಿಲ್ ಆಗಲಿ, ಕ್ರೀಮ್ಸ್ ಆಗಲಿ, ಲೋಷನ್ಸ್ ಆಗಲಿ ಎಲ್ಲನೂ ಸೆಬಾಮೆಡ್ಡೆ ನಾನು ಯೂಸ್ ಮಾಡೋದು. ಏನು ಮಾಡಿಸ್ಕೊಳ್ಳಲ್ಲ, ಅವಳನ್ನ ಟಚ್ ಮಾಡೋಕ್ಕೆ ಬಿಡಲ್ಲ ಅವಳು ಯಾವಾಗ್ಲೂ ಅಷ್ಟೇ. ಮೊದಲೆಲ್ಲ ಅವಳಿಗೆ ಹಣೆಯಲ್ಲಿ ಕಪ್ಪೆಲ್ಲ ಇಡ್ತಾ ಇದೆ, ಮತ್ತು ಉಬ್ಬಿಗೆಲ್ಲ ಕಪ್ಪಿಡ್ತಾ ಇದೆ. ಈಗ ಟಚ್ ಮಾಡೋದಕ್ಕೆ ಬಿಡಲ್ಲ ಅಂತಾಳೆ. ಮಲಗಿರೋವಾಗ ಇಡೋಣ ಅಂತ ಅಂದ್ಕೊಳ್ತೀನಿ, ನನಗೆ ನಿದ್ರೆ ಬಂದುಬಿಟ್ಟಿರುತ್ತೆ ನನಗೆ ಕೆಲಸಗಳೆಲ್ಲ ಮಾಡಿಕೊಂಡು. ಹಣೆ ಕಪ್ಪೆಲ್ಲ ತೆಗ್ದಾಯ್ತು. ಈಗ ಸ್ನಾನ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ನಾನ ಮಾಡಿಸ್ಬೇಕಂತ ಅಂದರೆ ನಾನು ಯೂಶಲಿ ಅವಳಿಗೆ ಏನೇನು ಥಿಂಗ್ಸ್ ಬೇಕೋ ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ. ಇಲ್ಲ ಅಂತಂದರೆ ಒಂದ್ಸರಿ ಕೂತ್ಕೊಂಡ್ಮೇಲೆ ಮತ್ತೆ ಎದ್ದೊಳ್ಬೇಕಂತ ಅಂದರೆ ನನಗೆ ಅದು ಆಗೋದೇ ಇಲ್ಲ ನನಗೆ.
ಹ್ಮ್. ಮತ್ತೆ ಈಗ ಡ್ರೆಸ್ ಹಾಕೊಂಡು ಸ್ನಾನ ಮಾಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ನೈಟ್ ಯೂಸ್ ಮಾಡಿಕೊಂಡು ಸ್ನಾನ ಮಾಡಿಸ್ತೀನಿ. ನಾನೇ ಸ್ನಾನ ಮಾಡಿಸೋದು, ಕಾಲ್ ಮೇಲೆ ಹಾಕೊಂಡು ನಾನೇ ಸ್ನಾನ ಮಾಡಿಸ್ಕೊಳ್ತೀನಿ ಅವಳಿಗೆ. 1 ವರ್ಷ ತನಕ ಅಮ್ಮ ಮಾಡಿಸ್ಕೊಟ್ರು. ಇವಾಗ ಪಾಪ ಕೋಲ್ಡ್ ಇದೆಯಲ್ವಾ ಸೀಸನ್ ಎಲ್ಲ, ಅದಕ್ಕೆ ನಾನು ಜಾಸ್ತಿ ಕರೆಯೋದಿಲ್ಲ ಅವ್ರನ್ನ. ಯಾವಾಗಲಾದರೂ ಒಂದೊಂದು ಸಾರಿ ಅವ್ರು ಫ್ರೀ ಇದ್ದಾಗ ಕಾಲ್ ಮಾಡ್ತೀನಿ, ಆದರೆ ಬನ್ನಿ ಅಂತ ಹೇಳ್ತೀನಿ, ಬರ್ತಾರೆ. ಇಲ್ಲ ಅಂತಂದರೆ ನಾನೇ ಮಾಡಿಸ್ಕೊಳ್ಬಿಡ್ತೀನಿ. ಸ್ನಾನ ಮಾಡಿಸೋವಾಗ ಅಮ್ಮು ಜಾಸ್ತಿ ತೊಂದರೆ ಏನು ಕೊಡೋದಿಲ್ಲ ನನಗೆ. ಈ ರೀತಿಯಾಗಿ ಒರೆಸೋವಾಗಲೇ ನನಗೆ ತುಂಬ ತೊಂದರೆ ಕೊಡ್ತಾಳೆ, ಒರೆಸಿಸ್ಕೊಳ್ಳೋದೇ ಇಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಸ್ನಾನ ಮಾಡಿಸ್ಕೊಂಡು ಬಂದಮೇಲೆ ಅವಳಿಗೆ ಫೀಡ್ ಮಾಡಿಸ್ಕೊಂಡು ಒರೆಸ್ತೀನಿ. ಈಗ ನಾನು ನಿಮಗೆ ಶೂಟ್ ಮಾಡ್ತಾ ಇದ್ದೀನಲ್ವಾ, ಅವಳಿಗೆ ಒರೆಸ್ತಾ ಇರೋದು, ಅದಕ್ಕೆ ಹಾಗೆ ಒರೆಸ್ತಾ ಇದ್ದೀನಿ. ಆದರೂ ಸಹ ಅವಳು ಬಿಡ್ತಾನೆ ಇಲ್ಲ ನೋಡಿ. ಒರೆಸಿಸ್ಕೊಳ್ಳೋದು ಇಲ್ಲ, ಮತ್ತು ಅವಳಿಗೆ ಯಾವುದು ಲೋಷನ್ನು ಹಚ್ಚಬಾರ್ದು, ಕ್ರೀಮ್ ಹಚ್ಚಬಾರ್ದು, ಬೊಟ್ಟಿಡಬಾರ್ದು. ತುಂಬ ಹಠ ಮಾಡ್ತಾಳೆ. ಅವಳಿಗೆ ಮೇಕಪ್ ಅಂದರೆ ಅಷ್ಟು ಇಷ್ಟ ಆಗಲ್ಲ ಅವಳಿಗೆ, ನಮ್ಮ ಹುಡುಗಿಗೆ. ಅವಳಿಗೆ ಸ್ನಾನ ಮಾಡಿಸಿದ್ಮೇಲೆ ಅವಳನ್ನ ನಮ್ಮ ಹಸ್ಬೆಂಡ್ ಕೈಲಿ ಕೊಡ್ತೀನಿ, ಇಲ್ಲಾಂದರೆ ಅವ್ರ ಅಜ್ಜಿ ಮನೇಲಿ ಬಿಟ್ಬಿಟ್ಟು ಬಂದುಬಿಡ್ತೀನಿ. ಯಾಕೆ ಅಂದರೆ ನಾನು ಸ್ನಾನ ಮಾಡಬೇಕು. ಯಾವಾಗಲೂ ಅಷ್ಟೇ ಇದೇ ಥರ ಪ್ರೋಸೆಸ್ ನಡೀತಾ ಇರುತ್ತೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ. ಅವಳಿಗೆ ಸ್ನಾನ ಮಾಡಿಸಿದ ನಂತರ ಅವಳಿಗೆ ನೀರು ಕುಡಿಯೋದಕ್ಕೆ ನೀರಾಗಲಿ, ಮತ್ತು ಇಲ್ಲಾಂದರೆ ಯಾವುದಾದ್ರೂ ಸ್ನ್ಯಾಕ್ಸ್ ಆಗಲಿ ಕೊಡಬೇಕು. ಇಲ್ಲ ಅಂತಂದರೆ ಅವಳಿಗೆ ಏನೋ ಒಂಥರ ಹೊಟ್ಟೆ ಹಸಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಊಟ ಮಾಡಿಸಿ ಯಾವಾಗಲೂ 2 hours ಆದಮೇಲೆ ಸ್ನಾನ ಮಾಡಿಸಿ, ಇಲ್ಲ ಅಂತಂದರೆ ಊಟ ಮಾಡ್ಸೋಕ್ಕೆ ಮುಂಚೆ ಸ್ನಾನ ಮಾಡಿಸ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಥರ ಏನಾದರೂ ಕೊಟ್ಬಿಟ್ಟು ಒಂದು 1/2 hour ಬಿಟ್ಟು ಅವಳಿಗೆ ಅಂದರೆ ಮಗುಗೆ ಸ್ನಾನ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳ್ಬೋದು. ಈಗ ಅವಳಿಗೆ ಊಟ ಮಾಡಿಸಿ ಒಂದು 2 hours ಎಲ್ಲ ಆಗಿಬಿಟ್ಟಿದೆಯಲ್ಲ, ಈಗ ಅವಳಿಗೆ ಹೊಟ್ಟೆ ಹಸಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾನು ಅವಳಿಗೆ ಒಂದು ಬಾಳೆಹಣ್ಣು ಕೊಟ್ಟೆ, ಒಂದು ಏಲಕ್ಕಿ ಬಾಳೆಹಣ್ಣು ಕೊಟ್ಟೆ. ಈಗ ಚಳಿ ಇರೋ ಕಾರಣ ಅವಳಿಗೆ ಪಚ್ಚ ಬಾಳೆಹಣ್ಣು ಕೊಡ್ತಾ ಇಲ್ಲ, ನಾನು ಏಲಕ್ಕಿ ಬಾಳೆಹಣ್ಣು ಮಾತ್ರ ಕೊಡ್ತಾ ಇದ್ದೀನಿ. ಮತ್ತೆ ಸ್ನಾನ ಮಾಡಿಸಿದ ತಕ್ಷಣನೇ ಮಕ್ಕಳಿಗೆ ಲೋಷನ್ಸ್ ಎಲ್ಲ ಹಚ್ಚಕ್ಕೆ ಹೋಗಬಾರ್ದು. ಅವ್ರು ಸ್ನಾನ ಮಾಡಿಸಿ ಒಂದು 1/2 hour ಆದಮೇಲೆ ಬಾಡಿ ಎಲ್ಲ ಡ್ರೈ ಆಗಿರುತ್ತೆ ಅಲ್ವಾ, ಸ್ಕಿನ್ ಎಲ್ಲ ಡ್ರೈ ಆಗಿರುತ್ತೆ. ಸೊ ಆವಾಗ ಹಚ್ಚಬೇಕು, ಯಾವಾಗಲೂ ಅಷ್ಟೇ. ನಾನು ಕೂಡ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆದೆ. ಅದಾದ ನಂತರ ಅಮ್ಮಗೆ ಊಟ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಪ್ಲೇಟಲ್ಲಿ ಊಟ ಎಲ್ಲ ಹಾಕ್ಕೊಂಡು ಬಂದೆ. ಊಟ ಹಾಕ್ಕೊಳ್ಬೇಕಾದ್ರೆ ನಮ್ಮ ಹಸ್ಬೆಂಡ್ಗೆ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ದೆ. ಯಾರಾದರೂ ಒಬ್ರು ನೋಡ್ಕೊಳ್ಬೇಕಲ್ವಾ, ಇಲ್ಲ ಅಂತಂದರೆ ಬಿದ್ದೋಗ್ಬಿಡ್ತಾಳೆ. ಈಗಂತೂ ಈ ಸ್ಟೇಜಲ್ಲಿ ಇರಬೇಕಂದ್ರೇ ತುಂಬ ಮುಖ್ಯ ಮಕ್ಕಳನ್ನ ನೋಡ್ಕೊಳ್ಳೋದು. ಸೊ ಚಿಕ್ಕ ಪಾಪು ಇರಬೇಕಾದ್ರೆ, ಇಲ್ಲಾಂದರೆ 7-8 months ಅಂತಂದರೆ ಒಂದು ಕಡೆ ಇರ್ತಾರೆ, ಏನಾದರೂ ಕೊಟ್ಟರೆ ಆಡ್ತಾ ಇರ್ತಾರೆ. ಈಗ ಕಾಲು ಬಂದುಬಿಟ್ಟಿದೆಯಲ್ಲ ಅವ್ರಿಗೆ, ಮಂಚದ ಮೇಲೆ ಇರಲಿ ಇಲ್ಲ ಸೋಫಾ ಮೇಲೆ ಇರಲಿ, ನಮ್ಮ ಕೈಲಿ ಆಗುತ್ತೆ, ನಾವು ಇಳಿಬೋದು ಅನ್ನೋವಂಥ ಧೈರ್ಯ ಬಂದುಬಿಟ್ಟಿರುತ್ತೆ ಅವರಿಗೆ. ಹಿಂದೆ ಮುಂದೆ ಏನು ನೋಡೋದಿಲ್ಲ, ಇಳಿದ್ಬಿಡ್ತಾರೆ. ನೀಟಾಗಿ ಇಳಿದ್ರೇನೋ ಪರವಾಗಿಲ್ಲ, ಏನಾದರೂ ಬಿದ್ದೋಗ್ಬಿಟ್ರೆ ಕಷ್ಟ ಅಲ್ವಾ. ಅದಕ್ಕೋಸ್ಕರ ತುಂಬ ಹುಷಾರಾಗಿ ನೋಡ್ಕೋಬೇಕು ಈ ಟೈಮಲ್ಲಿ. ಮತ್ತೆ ಮಕ್ಕಳು ನಡೀತಾ ಇಲ್ಲ ಇನ್ನು ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟೆಲ್ಲ ಹೋಗ್ಬಿಡ್ಬೇಡಿ. ಯಾಕೆ ಅಂದರೆ ಅವ್ರಿಗೆ ನಡೆಯೋ ಅಂಥ ಸ್ಟೇಜ್ ಅಲ್ವಾ ಈ 1 year ಆದಮೇಲೆ. ಅವರು ಯಾವಾಗ ಸ್ಟೆಪ್ ತಗೊಳ್ತಾರೆ, ಯಾವಾಗ ನಡಿಬೇಕು ಅಂತ ಎದ್ದು ನಿಂತ್ಬಿಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಈ ಸ್ಟೇಜಲ್ಲಿ ಇರಬೇಕಾದ್ರೆ ತುಂಬ ಹುಷಾರಾಗಿ ನೋಡ್ಕೊಳ್ಳಿ. ಯಾರಾದರೂ ಬೆನ್ನಿಂದೆ ಇರಲೇಬೇಕಾಗತ್ತೆ ಮಗುಗೆ. ಅಮ್ಮಗೆ ನಾನೀಗ ಊಟ ಮಾಡಿಸ್ತಾ ಇದ್ದೀನಿ. ಅವಳಿಗೆ ತಿಂದರೆ ಮತ್ತೆ ನೈಟ್ ಊಟ ಮಾಡೋದಿಲ್ಲ. ಇವತ್ತೆಲ್ಲ ಲೇಟ್ ಆಗ್ಬಿಡ್ತಲ್ಲ ಅಮ್ಮಗೆ, ಸರಿ ತಿಂದಿದ್ದು ಲೇಟು, ಮತ್ತು ಊಟ ಮಾಡ್ತಾ ಇರೋದು ಲೇಟು. ನಾನು ಹೊಟ್ಟೆ ತುಂಬ ಊಟ ಮಾಡಿಸ್ಬಿಡ್ತೀನಿ. ಮತ್ತು ನೈಟ್ ಯಾವಾಗಲೂ ಅವಳು ಸ್ವಲ್ಪ ಅಮೌಂಟ್ ತೊಗೊತಾಳೆ ಊಟನ. ಅದಕ್ಕೆ ನಾನು ಮಧ್ಯಾಹ್ನದ ಹೊತ್ತೆ ಸ್ವಲ್ಪ ಚೆನ್ನಾಗಿ ತಿನ್ಸಿರ್ತೀನಲ್ವ. ಈಗ ಮಧ್ಯಾಹ್ನ ಅಲ್ಲ, ಅರೌಂಡ್ 5:30 ಆಗಿದೆ ಊಟ ಮಾಡಿಸ್ತಾ ಇರೋದು. ನೈಟೆಲ್ಲ ಅವಳೇನಾದರೂ ಎದ್ದಿದ್ರೆ ಖಂಡಿತವಾಗ್ಲೂ ತಿನ್ನಿಸ್ತೀನಿ. ಏನಾದರೂ 8 o'clock ಹಂಗೆ 7 o'clock ಹಂಗೆ ಮಲಗಿಬಿಟ್ರೆ ತಿನ್ನಿಸೋದಕ್ಕಾಗಲ್ಲ. ಅವಳಿಗೆ ಸ್ನ್ಯಾಕ್ಸ್ ಅಂತ ಅಂದ್ಬಿಟ್ಟು ನಾನು ಏಲಕ್ಕಿ ಬನಾನಾ ಕೊಡ್ತೀನಿ, ಮತ್ತು ಪಪ್ಪಾಯ ಕೊಡ್ತೀನಿ. ಚೀಕೂಸ್ ಅಂದರೆ ಸಪೋಟ ಅಷ್ಟು ಇಷ್ಟಪಟ್ಕೊಂಡು ತಿಂತಾ ಇಲ್ಲ ಯಾಕೋ ಮಗು. ಸ್ವಲ್ಪ ತಿಂತಾಳೆ, ಬಿಟ್ಬಿಡ್ತಾಳೆ. ಅದು ಸ್ವಲ್ಪ ತಿಂತಾ ಇಲ್ಲ ಅವಳು. ಅದಾದಮೇಲೆ ಆ್ಯಪಲ್ನ ನಾನು ವಾರಕ್ಕೆ 2 ಸಾರಿ ಮಾತ್ರ ಕೊಡ್ತೀನಿ. ಆಪಲ್ ಚೆನ್ನಾಗಿ ತಿಂತಾಳೆ. ಆದರೆ ಈಗ ಕೋಲ್ಡ್ ಸೀಸನ್ ಇರೋದ್ರಿಂದ ಏನಾದರೂ ಕಫ ಆದರೆ, ಇಲ್ಲ ಅಂತಂದರೆ ಕೋಲ್ಡ್ ಆದರೆ ಅಂತ ಹೇಳಿಬಿಟ್ಟು ಸ್ವಲ್ಪ ನೋಡ್ಕೊಂಡು ಕೊಡ್ತೀನಿ. ವೆದರ್ ಎಲ್ಲ ನೋಡ್ಕೊಂಡು ಕೊಡ್ತೀನಿ, ಮತ್ತು ಅವಳ ಹೆಲ್ತ್ ಕಂಡೀಷನ್ಸ್ ಎಲ್ಲ ಯಾವ ರೀತಿಯಾಗಿದೆ, ಏನಾದರೂ ಕೆಮ್ತಿದ್ದಾಳ, ಇಲ್ಲಾಂದರೆ ನೆಗಡಿ ಇದೆಯಾ, ಅದೆಲ್ಲ ನೋಡಿಕೊಂಡು ನಾನು ಅವಳಿಗೆ ಫ್ರೂಟ್ಸ್ನ ಕೊಡ್ತೀನಿ. ಇಲ್ಲ ಅಂತಂದರೆ ವೆಜಿಟೇಬಲ್ಸ್ನ ಬಾಯ್ಲ್ ಮಾಡಿ, ಇಲ್ಲಾಂದರೆ ಸ್ಟೀಮ್ ಮಾಡಿ ಕೊಡಿ. ಚೆನ್ನಾಗಿ ತಿಂತಾಳೆ. ಅವಳಿಗೆ ಹಲ್ಲು ಬಂದಿರೋದ್ರಿಂದ ಅಗಿತಾಳಲ್ಲ, ಸೊ ತೊಂದರೆ ಇಲ್ಲ, ತಿನ್ಕೊತಾಳೆ. ಅಕಸ್ಮಾತ್ ನೀವು ತರಕಾರಿ ಸಾಂಬಾರೆಲ್ಲ ಮಾಡ್ಕೊಂಡಿರ್ತೀರಲ್ಲ, ಸೊ ಅದರಲ್ಲಿ ತರಕಾರಿಗಳಿರತ್ತೆ, ಆಲೂಗಡ್ಡೆ ಇರುತ್ತೆ, ಇಲ್ಲ ಕ್ಯಾರೆಟ್ ಇರುತ್ತೆ. ಈ ಥರದ್ದನ್ನ
ಮಾಡ್ಕೊಂಡು ಅದನ್ನೇ ಸ್ನ್ಯಾಕ್ಸ್ ತರ ತಿನ್ಸಿದ್ರೆ ತುಂಬಾನೇ ಒಳ್ಳೇದು. ಮಗುಗೆ ಒಂಥರ ಫೈಬರ್ ಸಿಕ್ದಂಗೂ ಆಗತ್ತೆ. ಆ ರೀತಿ ಎಲ್ಲ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೊಡಿ, ವೆಜಿಟೇಬಲ್ಸ್ ಆಗ್ಲಿ ಇನ್ನೊಂದಾಗ್ಲಿ. ಅದನ್ನೇ ಮತ್ತೆ ಇನ್ನೊಂದೇನೋ ಒಂದು ರೆಸಿಪಿ ತರ ಪ್ರಿಪೇರ್ ಮಾಡಕ್ ಹೋಗೋದು, ಆಯಿಲ್ ಎಲ್ಲ ಹಾಕೋದು ಅದೆಲ್ಲ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ಈ ತರ ರಾ ವೆಜಿಟೇಬಲ್ಸ್ ಅಂದ್ರೆ ಬಾಯ್ಲ್ ಮಾಡಿ ಸ್ಟೀಮ್ ಮಾಡಿ ಕೊಡೋದು, ಇಲ್ಲಾಂದ್ರೆ ತರಕಾರಿ ಸಾಂಬಾರ್ ಮಾಡ್ಕೊಂಡಿರ್ತೀರಲ್ಲ ಅದ್ರಲ್ಲಿ ತೆಗ್ದಿಟ್ಬಿಟ್ಟು ಕೊಡೋದು, ಈ ರೀತಿಯಾಗಿ ಮಾಡ್ಕೊಳ್ಳಿ. ತುಂಬಾನೇ ಒಳ್ಳೇದು ಮಕ್ಕಳಿಗೆ. ಯಾವುದೇ ರೀತಿ ನಿಮ್ಗೆ ಮಗುಗೆ ಕೆಮ್ಮಾಗೋದಾಗ್ಲಿ ಆಯಿಲ್ ಕಂಟೆಂಟ್ ಕೊಡೋದಾಗ್ಲಿ ಆಗೋದಿಲ್ಲ, ಹೆಲ್ದಿಯಾಗಿ ಕೂಡ ಇರುತ್ತೆ. ಅಮ್ಮಗೆ ರೂಮಲ್ಲಿ ಕೂರಿಸ್ಕೊಂಡು ಬೆಡ್ ಮೇಲೆ ಕೂರಿಸ್ಕೊಂಡು ಊಟ ಮಾಡಿಸೋದಿಲ್ಲ ನಾನು. ಆದರೆ ನನಗೆ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು. ಮತ್ತು ಈವ್ನಿಂಗ್ ಆದರೆ ಟಿ ವಿನಲ್ಲೆಲ್ಲ ಸೀರಿಯಲ್ಸ್ ಎಲ್ಲ ಓಡ್ತಾ ಇರುತ್ತಲ್ಲ, ನಮ್ಮ ಅತ್ತೆ ಮಾವ ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಅವಳು ಸ್ವಲ್ಪ ಹಠ ಮಾಡ್ತಾಳೆ, ಅದಕ್ಕೆ ಕೋಕೋ ಮೆಲನ್ ಹಾಕ್ಬಿಟ್ಟು ಮೊಬೈಲಲ್ಲಿ ಅವಳಿಗೆ ಊಟ ಮಾಡಿಸ್ತಾ ಇದ್ದೀನಿ. ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ. ಸ್ವಲ್ಪ ಊಟ ಮಾಡಿಸೋ ಟೈಮಲ್ಲಿ ಹಾಕ್ಕೊಡ್ತೀನಿ. ಒಂದು ಕಡೆ ಕೂರ್ತಾಳೆ ಅನ್ನೋ ಕಾರಣಕ್ಕೆ ಮಾತ್ರ, ಇಲ್ಲ ಅಂತಂದರೆ ಓಡ್ತಾ ಇರ್ತಾಳಲ್ಲ, ಅದಕ್ಕೋಸ್ಕರ ನಾನು ಮೊಬೈಲಲ್ಲಿ ಕೋಕೋ ಮೆಲನ್ ಹಾಕ್ಕೊಡ್ತೀನಿ. ತುಂಬ ಇಷ್ಟಪಟ್ಕೊಂಡು ನೋಡ್ತಾಳೆ ಅದನ್ನು. ಮತ್ತು ಅವಳು ಕೂಡ ರೈಮ್ಸ್ ಎಲ್ಲ ಹೇಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ, ಏನೋ ಬಾಯಲ್ಲಿ ನಾಲ್ಗೆ ಎಲ್ಲ ಹೊರಳಿಸ್ತಾ ಇರ್ತಾಳೆ. ಅವಳಿಗೆ ಊಟ ಮಾಡಿಸಿದ ನಂತರ ನನ್ನ ಮಗನಿಗೆ ಊಟ ಮಾಡಿಸೋಣ ಅಂತ ಅಂದ್ಬಿಟ್ಟು ಅವನಿಗೂ ಹಾಕೊಂಡು ಬಂದೆ. ಯಾಕಂದರೆ ಅವನು ಹೊಟ್ಟೆ ಹಸಿ ಆಗ್ತಾ ಇದೆ ಮಮ್ಮಿ ಅಂತ ಇದ್ದ. ಅವನಿಗೂ ಒಂದೇ ಸರಿ ಊಟ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕೊಂಡು ಬಂದೆ. ಅವನಿಗೆ ಬೇಗನೆ ಊಟ ಮಾಡಿಸ್ಬಿಡ್ತೀನಿ. ಅರೌಂಡ್ ಒಂದು 7:30 ಹಾಗೇನೆ ಊಟ ಮಾಡಿಸ್ಬಿಡ್ತೀನಿ. ಹೇಗೂ ಇಲ್ಲೇ ತಿನ್ನಿಸ್ತಾ ಇದ್ನಲ್ಲ ಬೆಡ್ ಮೇಲೆ, ಅವನಿಗೂ ಇಲ್ಲೇ ಕರೆದ್ಬಿಟ್ಟು ಇಲ್ಲೇ ತಿನ್ಸೋಣ ಅಂತ ಅಂದ್ಬಿಟ್ಟು ಅವನು ಕರ್ಕೊಂಡು ಬಂದು ರೂಮಲ್ಲೇ ಕೂರಿಸ್ಕೊಂಡು ನಾನು ಊಟ ಮಾಡಿಸ್ದೆ. ಇಬ್ಬರು ಮಕ್ಕಳನ್ನು ನೋಡ್ಕೊಳ್ಳೋದು ನಿಜವಾಗ್ಲೂ ತುಂಬ ಟಫ್ ಕೆಲಸ. ಅದರಲ್ಲೂ ಕೆಲಸಗಳು ಮಾಡ್ಕೊಂಡು ನೋಡ್ಕೋಬೇಕಂದ್ರೆ ತುಂಬಾ ಕಷ್ಟ ಅನ್ಸತ್ತೆ. ಯಾರಾದರೂ ಒಬ್ಬರು ನೋಡ್ಕೊಳ್ತಾ ಇದ್ರೆ ಅದು ತುಂಬ ಈಸಿ ಪ್ರೋಸೆಸ್ ಆಗಿಬಿಡುತ್ತೆ. ಯಾಕಂದರೆ ಅವ್ರಿಗೆ ಕೇರ್ ಮಾಡ್ತಾ ಇರ್ತೀವಿ ಮತ್ತು ನಮ್ಮ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀವಿ. ಅವ್ರನ್ನ ಹಿಡ್ಕೊಂಡು ಅವ್ರನ್ನ ಎತ್ಕೊಂಡು ಮಾಡ್ಕೋಬೇಕಂತಂದರೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ನಮ್ಮ ಹಸ್ಬೆಂಡು ಡೇ ಟೈಮಲ್ಲೆಲ್ಲ ತುಂಬ ಬ್ಯುಸಿ ಇರ್ತಾರೆ, ಮತ್ತು ಈವ್ನಿಂಗ್ ಟೈಮಲ್ಲಂತೂ ಮಾತಾಡ್ಸೋಕ್ಕೆ ಆಗೋದಿಲ್ಲ, ಅಷ್ಟು ಬ್ಯುಸಿ ಇರ್ತಾರೆ. ಅದು ಸ್ವಲ್ಪ ನನಗೆ ತುಂಬ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ನಾನು ನೋಡಿಕೊಂಡು ಬೆಳಗ್ಗೆನೆ ನನಗೆ ಏನಾದರೂ ಅಡುಗೆಗಳು ಮಾಡ್ಕೋಬೇಕು, ಕೆಲಸಗಳು ಮಾಡ್ಕೋಬೇಕು ಅಂದರೆ ಮಾಡ್ಕೊಬಿಡ್ತೀನಿ. ಈವ್ನಿಂಗ್ ಟೈಮಲ್ಲಂತೂ ನಿಜವಾಗ್ಲೂ ಆಗೋದಿಲ್ಲ, ಆ ರೀತಿ ಆಗಿಬಿಡುತ್ತೆ ನನಗೆ. ನನಗೆ ಯಾಕೋ ತುಂಬ ಟಯರ್ಡ್ ಅನ್ನಿಸ್ತಾ ಇತ್ತು. ಅದಕ್ಕೆ ನಾನು ದೇವ್ರ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗೆ ಒಂದು 2 ಕಡ್ಡಿ ಅಂಟಿಸ್ಕೊಂಡೆ ಅಷ್ಟೇ. ಜಾಸ್ತಿ ವಾರ ಥರ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮೊದಲನೇ ಮಗು ಆದಾಗ ನನಗಷ್ಟು ಟಯರ್ಡ್ನೆಸ್ ಎಲ್ಲ ಇರಲಿಲ್ಲ. ಆದರೆ 2ನೇ ಮಗು ಆದಮೇಲೆ ತುಂಬ ಟಯರ್ಡ್ ಅನಿಸುತ್ತೆ. ಅದು ಡೇ ಟೈಮಲ್ಲಿ ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ರಂತೂ ನಿಜವಾಗ್ಲೂ ತುಂಬ ಟಯರ್ಡ್ ಅನಿಸುತ್ತೆ. ನಾನು ಯಾವಾಗ್ಲೂ ತಲೆ ಸ್ನಾನ 3 ಗಂಟೆ ಇಲ್ಲ 4 ಗಂಟೆ ಆ ಥರ ಟೈಮಲ್ಲಿ ಮಾಡ್ತೀನಿ. ಒಂದೊಂದು ಸಾರಿ 5:30, 6 ಗಂಟೆನೂ ಆಗಿಬಿಡುತ್ತೆ. ಪೂಜೆ ಮಾಡ್ಕೊಳ್ಳೋ ಟೈಮಲ್ಲಿ ನನಗೆ ತಲೆ ಸ್ನಾನ ತಗೊಂಡು ಪೂಜೆ ಮಾಡಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಬೆಳಗ್ಗೆನೆ ನಾವು ಸ್ನಾನ ಮಾಡಿಬಿಟ್ಟು ಮತ್ತೆ ಪೂಜೆ ಮಾಡಲಿಲ್ಲ ಅಂದರೆ ಬೇರೆ ಕೆಲಸಗಳೆಲ್ಲ ಮಾಡಿರ್ತೀವಲ್ಲ, ನಂಗೆ ಅಷ್ಟು ಸರಿ ಅನಿಸೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಸರಿ ಈವ್ನಿಂಗ್ ಟೈಮಲ್ಲೇ ತಲೆ ಸ್ನಾನ ತಗೊಳ್ತೀನಿ. ಅದು ಈಗ ಚಳಿಗಾಲ ಆಗಿರೋದ್ರಿಂದ, ಅಂದರೆ ಮಳೆಗಾಲ ಆಗಿರೋದ್ರಿಂದ ತುಂಬ ಚಳಿ ಅನ್ಸುತ್ತೆ. ಬಟ್ ಸ್ಟಿಲ್ ನನಗೆ ದೇವ್ರ ಪೂಜೆ ಮಾಡಬೇಕು ಅಂತಂದರೆ ಆ ಟೈಮಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿದ್ರೇ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಗೋಕುಲ್ಗೆ ಅವನೇ ತಿನ್ನಕ್ಕೆ ಏನಾದರೂ ಸ್ಪೂನ್ ಹಾಕ್ಬಿಟ್ಟು ಕೊಟ್ಬಿಟ್ರೆ 1 ಅವರ್ ಮಾಡ್ತಾನೆ ತಿನ್ನೋದಕ್ಕೆ. ಅದ್ರ ಬದಲು ನಾವೇ ತಿನ್ನಿಸ್ಬಿಡೋಣಪ್ಪ ಅನಿಸ್ತಾ ಇರತ್ತೆ. ಮಕ್ಕಳಿಗೆ ಯಾವಾಗಲೂ ಬಿಸಿ ಊಟನೇ ಕೊಡಬೇಕು. ಮಕ್ಕಳಿಗೆ ಅಂತಲ್ಲ, ನಾವು ಕೂಡ ಬಿಸಿ ಊಟನೇ ತಿನ್ನಬೇಕು. ಅಕಸ್ಮಾತ್ ಏನಾದರೂ ಈಗ ಮಾಡಿ ಇಟ್ಟಿರ್ತೀವಿ ಮತ್ತು ಅದನ್ನೇ ಏನಾದರೂ ನೈಟಲ್ಲಿ ತಿಂತಾ ಇದ್ದೀವಿ ಅಂದರೆ ಎಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡೇ ತಿನ್ನಬೇಕು. ತಣ್ಣಗೆ ಯಾವತ್ತೂ ತಿನ್ನಕ್ಕೆ ಹೋಗಬೇಡಿ. ಊಟ ಯಾವಾಗಲೂ ಬಿಸಿ ಬಿಸಿ ಇದ್ರೇ ಚೆಂದ, ತಿನ್ನೋಕ್ಕೂ ಒಂಥರ ಸಮಾಧಾನ ಅನ್ನಿಸ್ತಾ ಇರತ್ತೆ. ಗೋಕುಲ್ಗೆ ಊಟ ಮಾಡಿಸಿದಾದ್ಮೇಲೆ ನಾನು ಸಹ ತಟ್ಟೆಗೆ ಊಟ ಹಾಕ್ಕೊಂಡು ಬಂದುಬಿಟ್ಟೆ. ಊಟ ಮಾಡೋಣ ಅಂತ ಅಂದ್ಬಿಟ್ಟು. ತುಂಬ ಸುಸ್ತಾಗ್ಬಿಡುತ್ತೆ ನನಗೆ ಇತ್ತೀಚೆಗೆ. ಸ್ವಲ್ಪ ಬೇರೆ ಥರ ಡ್ರೈ ಫ್ರೂಟ್ಸು ಅದನ್ನೆಲ್ಲ ತಿನ್ನಬೇಕು. ಅಂದರೆ ತಿಂತೀನಿ, ಆದರೆ ರೆಗ್ಯುಲರಾಗಿ ತಿನ್ನೋದಿಲ್ಲ. ನೆನಪಾದರೆ ಹೋಗ್ಬಿಟ್ಟು ಎತ್ಕೊಂಡು ತಿನ್ನೋದು ಆ ಥರ. ನಮ್ಮ ಹಸ್ಬೆಂಡ್ ಟೇಬಲ್ ಮೇಲೆ ಎಲ್ಲ ಥರ ಡ್ರೈ ಫ್ರೂಟ್ಸು ಮತ್ತು ಸ್ನ್ಯಾಕ್ಸು ಎಲ್ಲ ಇಟ್ಕೊಂಡಿರ್ತಾರೆ. ನಾನು ರೂಮ್ಗೆ ಹೋದಾಗ ಎತ್ಕೊಂಡು ತಿಂತೀನಿ ಅಷ್ಟೇ. ಆದರೆ ನನಗೆ ಅಂತ ಅಂದ್ಬಿಟ್ಟು ನಾನು ಡೈಲಿ ಈ ಥರ ತಿನ್ನಬೇಕು ಅಂತ ಅಂದ್ಬಿಟ್ಟು ತಿಂತಾ ಇಲ್ಲ. ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಇದೇ ತರ ವೀಕ್ನೆಸ್ ಕಾಡ್ತಾ ಇರುತ್ತೆ ನನ್ನ ಅಂತ ಅನ್ಸುತ್ತೆ. ವೀಕ್ನೆಸ್ ಅಂತ ಏನಿಲ್ಲ, ಸ್ವಲ್ಪ ಈ ತರ ಕೆಲಸಗಳೆಲ್ಲ ಮಾಡಿದ್ಮೇಲೆ ಸಾಯಂಕಾಲ ಆಗ್ತಾ ಆಗ್ತಾ ನನಗೆ ತುಂಬಾ ಟಯರ್ಡ್ ಅನ್ಸ್ಬಿಡತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬೇಬಿನ ಎಷ್ಟು ಕೇರ್ ಮಾಡ್ತೀವಿ, ಅವ್ರ ಪ್ರೋಟೀನ್ ಆಗಲಿ ಅವ್ರಿಗೆ ಫೈಬರ್ ಆಗಲಿ ಎಷ್ಟು ಸಿಗಬೇಕು ಅಂತೆಲ್ಲ ಯೋಚನೆ ಮಾಡಿ ಫುಡ್ ಕೊಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾವು ತಗೊಳ್ಬೇಕು. ನಾನು ಕೂಡ ತಟ್ಟೆಗೆ ಹಾಕ್ಕೊಂಡು ಬಂದೆ, ಆದರೆ ಸೈಡಲ್ಲಿ ಸೈಡ್ ಡಿಶ್ ಅಂತ ಯಾವುದೂ ಇರಲಿಲ್ಲ, ಏನೂ ಮಾಡ್ಕೊಂಡಿರಲಿಲ್ಲ. ಸ್ವಲ್ಪ ಚೋಚೋ ಹಾಕ್ಕೊಂಡು ತಿಂತಾ ಇದ್ದೀನಿ ಇಲ್ಲಿ.
ನನಗೆ ಅಂತ ನನಗೆ ಟೈಮ್ ಸಿಗೋದು ಇಷ್ಟೊತ್ತಲ್ಲೇನೆ. ಅಮ್ಮನ್ನ ಮಲಗ್ಸೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಕೈಲಿ ಕೊಟ್ಟಿದ್ದೀನಿ. ಅವರು ಹೊರಗಡೆ ಮಲಗಿಸ್ತಾ ಇದ್ದಾರೆ ಅವಳನ್ನ. ಮತ್ತೆ ನಾನಿಲ್ಲಿ ಇನ್ನೊಂದು ವಿಷಯನ ಶೇರ್ ಮಾಡ್ಕೊಳ್ತೀನಿ. ನನಗೆ 2 ಮಂತ್ಸ್ ಬ್ಯಾಕು ತುಂಬಾನೇ ಇರ್ರೆಗ್ಯುಲರ್ ಮೆನ್ಸ್ಟ್ರುಯಲ್ ಸೈಕಲ್ ಅಂತ ಅಂದ್ರೆ ಒಂದು 15-20 ಡೇಸ್ ಕಂಟಿನ್ಯೂಸ್ ಆಗಿ ನನಗೆ ಪೀರಿಯಡ್ಸ್ ಆಯಿತು. ನನಗೆ ಯಾವತ್ತೂ ಮೆನ್ಸ್ಟ್ರುಯಲ್ ಸೈಕಲ್ ಬಗ್ಗೆ ಯಾವತ್ತೂ ನನಗೆ ಅದ್ರದ್ದು ಇರ್ರೆಗ್ಯುಲರ್ ಆಗಲಿ ತೊಂದರೆಗಳಾಗಲಿ ಯಾವ ರೀತಿನೂ ಇಲ್ಲ. ಆದರೆ ಯಾಕೋ ಗೊತ್ತಿಲ್ಲ 2 ಮಂತ್ಸ್ ಬ್ಯಾಕು ಈ ಸಡನ್ನಾಗಿ 15-20 ಡೇಸ್ ನನಗೆ ಕಂಟಿನ್ಯೂಸ್ ಆಗಿ ಆಯಿತು. ನನಗಂತೂ ತುಂಬಾ ಭಯ ಆಗ್ಬಿಟ್ಟಿತ್ತು, ಏನಾದರೂ ಆಗ್ಬಿಟ್ಟಿದೆಯಾ ಹಾಗೆ ಹೀಗೆ ಅಂತ. ಸ್ಟಾಪ್ ಆಗುತ್ತೆ ಅಂತ ನಾನು ತುಂಬಾ ನೋಡಿದೆ, ಆದರೆ ಸ್ಟಾಪ್ ಆಗಲೇ ಇಲ್ಲ. ಆಮೇಲೆ ಏನು ಮಾಡಿದೆ, ಸ್ಕ್ಯಾನಿಂಗು ಅದು ಇದು ಅಂತ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲ ಮಾಡಿದ್ಮೇಲೆ ಅದು ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಆ ಥರ ಆಗ್ತಾ ಇರುತ್ತೆ ಅಂತ ಹೇಳಿದ್ರು. ಸ್ಕ್ಯಾನ್ ರಿಪೋರ್ಟಲ್ಲೂ ಸಹ ಯಾವುದೇ ರೀತಿ ತೊಂದರೆಗಳು ಕಾಣಿಸ್ಲಿಲ್ಲ. ಮತ್ತು ನೆಕ್ಸ್ಟ್ ಮಂತ್ ಸಹ ಇದೇ ಥರ ಆದರೆ ಮತ್ತೆ ನೋಡೋಣ. ಆದರೆ ಇದು ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರ್ತೀರಲ್ಲ, ಅದಕ್ಕೋಸ್ಕರ ಈ ಥರ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ನಿಮಗೆ ಈ ರೀತಿ ಆಗಿದೆ ಅಂತ ಹೇಳಿದ್ರು ಡಾಕ್ಟರು. ನನಗಂತೂ ನಿಜವಾಗ್ಲೂ ಎಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು, ಎಷ್ಟು ಯೋಚನೆ ಆಗಿಬಿಟ್ಟಿತ್ತು ಗೊತ್ತಾ, ಯಾಕಪ್ಪ ಈ ರೀತಿ ಆಗ್ತಾ ಇದೆ ಅಂತ. ಈಗಂತೂ ಏನೇ ಒಂದು ಸ್ವಲ್ಪ ದೇಹದಲ್ಲಿ ಹೆಚ್ಚು ಕಡಿಮೆ ಆದ್ರೂ ಭಯನೇ ಸ್ಟಾರ್ಟ್ ಆಗಿಬಿಡುತ್ತೆ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ. ಅದಕ್ಕೆ ನಾನು ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ತುಂಬ ಜನ ಬ್ರೆಸ್ಟ್ ಫೀಡ್ ಮಾಡ್ತಾ ಇರೋವಂಥ ತಾಯಂದಿರೇ ನನ್ನ ವೀಡಿಯೋಸ್ನ ನೋಡ್ತಾ ಇರೋದ್ರಿಂದ ನಿಮ್ಗೇನಾದರೂ ಆ ಥರ ಆಗ್ತಿದ್ರೆ ಆಗೋದು ಬೇಡ. ಅಕಸ್ಮಾತ್ ಏನಾದರೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಿದ್ರೆ ತೊಂದರೆ ಇಲ್ಲ, ಏನು ಯೋಚನೆ ಮಾಡಬೇಡಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ. ಅದು ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಆಗ್ತಾ ಇರುತ್ತೆ. ನಿಮಗೆ ಹಾಗೂ ಏನೋ ತೊಂದರೆ ಇದೆ ಅಂತ ಅನ್ನಿಸ್ತಾ ಇದ್ರೆ ಖಂಡಿತವಾಗ್ಲೂ ಗೈನಕಾಲಜಿಸ್ಟ್ ಹತ್ರ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ, ಸರಿನಾ? ನನಗೆ ಕಮೆಂಟ್ ಸೆಕ್ಷನಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು, ನೀವು ಅಕ್ಷಯ ಕಲ್ಪ ಮಿಲ್ಕ್ ಅಲ್ವಾ ಯೂಸ್ ಮಾಡ್ತಾ ಇರೋದು, ಆದರೆ ನೀವು ವಿಡಿಯೋದಲ್ಲಿ ಆರೋಗ್ಯ ಮಿಲ್ಕ್ ಅಂತ ಹೇಳಿದ್ರಿ ಅಂತ. ಥ್ಯಾಂಕ್ಸ್ ಫಾರ್ ನೋಟಿಸಿಂಗ್. ನನಗದು ಗೊತ್ತಾಗಲಿಲ್ಲ, ಸಡನ್ನಾಗಿ ಆರೋಗ್ಯ ಅಂತ ಹೇಳಿಬಿಟ್ಟಿದ್ದೀನಿ. ಆದರೆ ನಾನು ಅಕ್ಷಯ ಕಲ್ಪ ಹಾಲನ್ನೇ ಹಾಕಿಸ್ಕೊಳ್ತಾ ಇರೋದು, ಅದನ್ನೇ ಯೂಸ್ ಮಾಡ್ತಾ ಇರೋದು. ನನಗೆ ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ನಿಮ್ಮದು ಅಕೌಂಟ್ ಐ ಡಿನಲ್ಲಿ ನನಗೆ ಅದು ಹೆಸರು ಕಾಣಿಸ್ತಾ ಇರಲಿಲ್ಲ, ಬೇರೆ ಏನು ನಂಬರ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಅದಾದಮೇಲೆ ನೆಕ್ಸ್ಟ್ ಕಮೆಂಟಲ್ಲಿ ನನಗೆ ಎಲ್ಲರೂ ಅಮ್ಮಗೆ ಎಷ್ಟು ವರ್ಷ ಮತ್ತು ಯಾವಾಗ ನಿಂತಲು ಅಂತ ಕ್ವಶನ್ಸ್ಗಳು ಸ್ವಲ್ಪ ಜಾಸ್ತಿನೇ ಬಂದವು. ಅಮ್ಮಗೆ 14 ಮಂತ್ಸ್ ರನ್ ಆಗ್ತಾ ಇದೆ, ಮತ್ತು ಅವಳು ಯಾವಾಗ ನಿಂತಲು ಅಂತಂದರೆ ಒಂದು 11 ತಿಂಗಳು 10 ತಿಂಗಳು 11 ತಿಂಗಳಲ್ಲೇ ಅವಳು ಸೋಫಾ ಹಿಡ್ಕೊಂಡು ನಿಂತ್ಕೊಳ್ಳೋದು, ಏನಾದರೂ ಒಂದು ವಸ್ತುಗಳನ್ನ ಹಿಡ್ಕೊಂಡು ನಿಂತ್ಕೊಳ್ಳೋದು ಸ್ಟಾರ್ಟ್ ಮಾಡಿದ್ಲು ಅಂತ ಅನಿಸುತ್ತೆ. ಮತ್ತು ಅವಳು ನಡೆಯೋದಕ್ಕೂ ಅಷ್ಟೇ, ವಸ್ತುಗಳನ್ನ ಹಿಡ್ಕೊಂಡು ನಡೆಯೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ಲು. ಮತ್ತು ನಾವು ಕೂಡ ತುಂಬ ವಾಕ್ ಮಾಡಿಸ್ತಾ ಇದ್ವಿ ಅವಳಿಗೆ. ಅಂದರೆ ಅವಳು ಇಷ್ಟಪಡ್ತಾ ಇದ್ಲಲ್ವ, ಅದಕ್ಕೋಸ್ಕರ ನಾವು ವಾಕ್ ಮಾಡಿಸ್ತಾ ಇದ್ವಿ. ಮತ್ತು ಅವಳು ಎಷ್ಟು ವೇಟ್ ಇದ್ದಾಳೆ, ಹೈಟ್ ಇದ್ದಾಳೆ ಅನ್ನೋದನ್ನು ನಾನು ಅವಳಿಗೆ ನೆಕ್ಸ್ಟ್ ವ್ಯಾಕ್ಸಿನೇಷನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಎಷ್ಟು ವೇಟ್ ಇದ್ದಾಳೆ, ಹೈಟ್ ಇದ್ದಾಳೆ ಅಂತ ಅಂದ್ಬಿಟ್ಟು. ಮಕ್ಕಳನ್ನ ತುಂಬ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಗು ಇಷ್ಟು ವೇಟ್ ಇದೆ, ಇಷ್ಟು ಹೈಟ್ ಇದೆ ಅಂತ ಅಂದ್ಕೊಂಡು. ಎಲ್ಲ ಮಕ್ಕಳುಗಳು ಸಹ ತುಂಬ ಡಿಫ್ರೆಂಟ್ ಆಗಿರ್ತಾರೆ, ಯೂನಿಕ್ ಆಗಿರ್ತಾರೆ. ನನ್ನ ಮಗನಿಗೆ ಕಂಪೇರ್ ಮಾಡಿಕೊಂಡ್ರೆ ಅವ ಗೋಕುಲ್ ತುಂಬ ಸ್ಲೋ ಬೆಳವಣಿಗೆಯಲ್ಲಿ. ಅಂದರೆ ಚೆನ್ನಾಗೇ ಹೆಲ್ದಿ ಆಗಿದ್ದ, ಆದರೆ ಹಲ್ಲು ಬಂದಿದ್ದು ಸ್ಲೋ, ಮತ್ತು ಅವನು ನಡೆದಾಡಿದ್ದು ಸ್ಲೋ. 1 ಇಯರ್ಗೇನೋ ನಿಂತ್ಕೊಂಡ ಅನ್ಸುತ್ತೆ ಅವನು. ಆ ರೀತಿಯಾಗಿ ಅಂದರೆ ನಾವು ಹಿಡ್ಕೊಂಡ್ರೆ ಆ ಥರ ನಿಂತ್ಕೊಳ್ತಿದ್ದ. ಮತ್ತು ಓಡಾಡೋದಂತೂ ತುಂಬ ಎಲ್ಲರೂ ಎತ್ಕೊಂಡು ಅವ್ನಿಗೆ ನಡ್ಸಾಡ್ದಿರ ಓಡಾಡೋದೇ ಕಲ್ತಿರ್ಲಿಲ್ಲ ಅವನು. ಆ ರೀತಿ ಆಗ್ಬಿಟ್ಟಿತ್ತು. ಅದಕ್ಕೆ ನಾವು ಸ್ವಲ್ಪ ಅಮ್ಮು ವಿಷಯದಲ್ಲೆಲ್ಲ ತುಂಬ ಜಾಗರೂಕತೆಯಲ್ಲಿದ್ದೀವಿ. ತುಂಬ ಕೇರ್ಫುಲ್ಲಾಗಿ ಯಾವ ಏಜಲ್ಲಿ ಏನೇನು ಮಾಡಿಸ್ಬೇಕು, ಯಾವ ಮಂತಲ್ಲಿ ಏನೇನು ಮಾಡಿಸ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಸೊ ಅದನ್ನು ಮಾಡಿಸ್ತೀವಿ. ಗೋಕುಲ್ ಮಾತ್ರ ಅಮ್ಮಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಬೆಳವಣಿಗೆಯಲ್ಲಿ ಕಲ್ತಿದ್ದೆಲ್ಲ ಸ್ಲೋನೇ ಇತ್ತು. ಅದಕ್ಕೆ ನೀವು ಸಹ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಮಕ್ಕಳು ಹೆಲ್ದಿ ಆಗಿದ್ದಾರಾ, ಮತ್ತು ಯಾವ ಸ್ಟೇಜಲ್ಲಿ ಅವ್ರಿಗೆ ಏನನ್ನ ಕಲಿಸ್ಕೊಡ್ಬೇಕು ಅಂತ ಇರುತ್ತಲ್ಲ, ಅದನ್ನು ಪ್ರಾಪರಾಗಿ ಅವ್ರಿಗೆ ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗಿ, ಅಷ್ಟೇ ಸಾಕು. ಮತ್ತು ನನಗೆ ಇನ್ನೊಂದು ಕಮೆಂಟ್ ಬಂದಿತ್ತು, ಅಶ್ವಿನಿ ಅವರು ಕಮೆಂಟ್ ಮಾಡಿದ್ರು, ಚಳಿಗಾಲದಲ್ಲಿ ಈ ಥರ ಮಳೆಗಾಲದಲ್ಲಿ ಹಾಲು ಕುಡಿಸೋದ್ರಿಂದ ಮಕ್ಕಳಿಗೆ ಕಫ ಕಟ್ಟೋದಿಲ್ವಾ ಅಂತ. ಖಂಡಿತವಾಗ್ಲೂ ಕಟ್ಟೋದಿಲ್ಲ. ಏನಾಗುತ್ತೆ ಅಂತಂದರೆ, ಆ ಥರ ಜ್ವರ ಇದ್ದರೆ, ಇಲ್ಲಾಂದರೆ ಮಗುಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಅಂತ ಅಂದರೆ ಕೆಮ್ಮು ಕಫ ಆ ಥರ ಮೊದಲೇ ಆಗಿದೆ ಅಂದರೆ ಆ ಟೈಮಲ್ಲಿ ಮಾತ್ರ ಹಾಲು ಕೊಡೋದಕ್ಕೆ ಹೋಗಬೇಡಿ. ಇಲ್ಲ ಅಂತಂದರೆ ರೆಗ್ಯುಲರಾಗಿ ಕೊಡಿ, ಏನೂ ತೊಂದರೆ ಆಗೋದಿಲ್ಲ. 2 ಟೈಮ್ ಕೊಡೋಕೆ ಹೋಗಬೇಡಿ. ಯಾವುದಾದ್ರೂ ಈವ್ನಿಂಗ್ ಟೈಮಲ್ಲಿ ಇಲ್ಲಾಂದರೆ ಮಾರ್ನಿಂಗ್ ಟೈಮಲ್ಲಿ ನೋಡಿಕೊಂಡು 1 ಟೈಮಲ್ಲಿ ಕೊಡಿ ಸಾಕು, ಸರಿನಾ?
ಮತ್ತೆ ಇವತ್ತಿನ ವ್ಲಾಗ್ ಇಷ್ಟೇನೆ. ನೋಡಿದ್ರಲ್ಲ ತಮ್ಬ್‌ನೇಲಲ್ಲಿ ಏನೇನ್ ಹಾಕಿದೆ ಹೆಡ್‌ಲೈನ್ಸ್ ಅದಕ್ಕೆಲ್ಲ ಆನ್ಸರ್ ಮಾಡಿದ್ದೀನಿ. ನಿಮ್ಗೇನಾದ್ರೂ ಇನ್ನೂ ಕ್ವೆಷನ್ಸ್ ಇದ್ರೆ ಏನಾದ್ರೂ ಕೇಳಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೇನಾದ್ರೂ ಕ್ವೆಷನ್ಸ್ ಇದ್ರೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕೇಳಿ. ಅವಾಗ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಆ ಕಮೆಂಟ್ ಏನೇನ್ ಬಂದಿದೆ ಅನ್ನೋದನ್ನ ನೋಡ್ಕೊಳ್ತೀನಲ್ವಾ, ಅವಾಗ ಅದ್ರ ಬೇಸ್ ಮೇಲೆ ನಾನು ಮಾತಾಡ್ತಾ ಇರ್ತೀನಿ, ನಿಮ್ಗೆ ಆನ್ಸರ್ ಮಾಡ್ತೀನಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಆನ್ಸರ್ ಮಾಡಿರ್ತೀನಿ. ಇನ್ನು ಎಲಾಬ್ರೇಟ್ ಮಾಡಿ ನಿಮ್ಗೆ ಏನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆಡ್ ಮಾಡ್ಕೊಂಡು ಅದನ್ನ ಹೇಳ್ತೀನಿ. ಅಮ್ಮನ ಅವ್ರ ಪಪ್ಪ ಅವ್ರ ರೂಮಲ್ಲಿ ಮಲಗಿಸ್ಬಿಟ್ಟಿದ್ರು, ಅದಕ್ಕೆ ಕರ್ಕೊಂಡು ಬಂದು ಈಗ ನಾನು ನಮ್ಮ ರೂಮಲ್ಲಿ ಮಲಗಿಸ್ಕೊಂತಾ ಇದ್ದೀನಿ. ನನ್ನ ಮಗಳನ್ನ ಮಲಗಿಸಿದ್ಮೇಲೆ ನನಗೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಬರೋದಕ್ಕೆ ಹೋಗಿರ್ತೀನಿ. ಅಂದರೆ ಈಗ ಕಿಚನಲ್ಲಿ ಲೈಟ್ಸ್ ಎಲ್ಲ ಆಫ್ ಆಗಿದೆಯಾ, ಇಲ್ಲಾಂದರೆ ಸಿಲಿಂಡರ್ ಆಫ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಂಡು ಬರೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತೀನಿ. ಏನಾದರೂ ಎತ್ತಿಡೋದು ಮತ್ತು ಹೊರಗಡೆ ಏನಾದರೂ ಥಿಂಗ್ಸ್ ಇದ್ದಾವ ಒಳಗಡೆ ಇಡೋದು ಅನ್ನೋದನ್ನ ಪ್ರತಿಯೊಂದು ನಾನು ಚೆಕ್ ಮಾಡ್ಕೊಂಡು ಬರ್ತೀನಿ. ನಾನು ಚೆಕ್ ಮಾಡಿದ್ಮೇಲೆ ನಮ್ಮ ಹಸ್ಬೆಂಡ್ ಒಂದ್ಸರಿ ಡೋರ್ ಲಾಕ್ ಮಾಡಬೇಕಾದ್ರೆ ಚೆಕ್ ಮಾಡ್ತಾರೆ. ಅದೇನೋ ನಂಗೆ ಸಮಾಧಾನ, ನಾನು ಒಂದ್ಸರಿ ಹೋಗ್ಬಿಟ್ಟು ಎಲ್ಲ ನೋಡ್ಬಿಟ್ರೆ ನಂಗೆ ಸಮಾಧಾನ. ಮತ್ತೆ ಇನ್ನೊಂದು ವಿಷಯ ಏನಂತ ಅಂದ್ರೆ, ನಮ್ಮ ಏರಿಯಾದಲ್ಲಿ ನಮ್ಮ ಲೇಔಟ್ ಅಲ್ಲೇನೆ ನೈಟ್ ಅಲ್ಲಿ ಗ್ಯಾಸ್ ಲೀಕ್ ಆಗ್ಬಿಟ್ಟು ಬ್ಲಾಸ್ಟ್ ಆಗ್ಬಿಟ್ಟಿತ್ತು. ನನ್ಗೆ ಅವಾಗಿಂದ ಅಂತೂ ತುಂಬಾನೇ ಭಯ. ಮೊದ್ಲಿಂದನೂ ನಾನು ಇದ್ರಲ್ಲೆಲ್ಲ ತುಂಬಾ ಕೇರ್ ಮಾಡ್ತಾ ಇರ್ತೀನಿ, ಎಲ್ಲ ಲೈಟ್ಸ್ ಆಫ್ ಮಾಡೋದು, ಗ್ಯಾಸ್ ಸಿಲಿಂಡರ್ ಆಫ್ ಮಾಡೋದು. ಬಟ್ ಆ ಇಶ್ಯೂ ಆದ್ಮೇಲಂತೂ ನನಗೆ ಇನ್ನೂ ಭಯನೇ. ಏನಾದ್ರೂ ಎಚ್ಚರ ಆದಾಗ್ಲೂ ಮಧ್ಯರಾತ್ರಿ ಇನ್ನೂ ಒಂದ್ಸರಿ ಹೋಗಿ ನೋಡ್ಕೊಂಡು ಬರ್ತೀನಿ ಆಫ್ ಆಗಿದ್ಯಾ ಅಂತ ಅನ್ಬಿಟ್ಟು. ಮತ್ತೆ ನಮ್ಮ ಹಸ್ಬೆಂಡ್ ಕೂಡ ಕ್ರಾಸ್ ಚೆಕ್ ಮಾಡ್ತಾ ಇರ್ತಾರೆ, ಆಫ್ ಆಗಿದ್ಯಾ ಮತ್ತೆ ಡೋರ್ ಲಾಕ್ ಆಗಿದೆಯಾ ಅಂತ. ಕೊನೆಯಲ್ಲಿ ಅವರೇ ತಾನೇ ಮಲ್ಕೊಳ್ಳೋದು, ಸೊ ಅವರು ಒಂದ್ಸರಿ ಎಲ್ಲ ನೋಡ್ಕೊಂಡು ಬರ್ತಾರೆ. ನಾನು ಒಂದ್ಸರಿ ಎಲ್ಲ ನೋಡ್ಕೊಂಡು ಬಂದ್ಬಿಟ್ಟು ನನ್ಗೆ ಏನಾದ್ರೂ ಬೇಕಿದ್ರೆ ಎಲ್ಲ ತಂದಿಟ್ಕೊಂಡು ನಾನು ಮಲ್ಕೊಂತೀನಿ. ಮಲ್ಕೊಳ್ಳೋಕೆ ಮುಂಚೆ ನಾನು ಗೋಕುಲ್ ಟ್ಯಾಪ್ ತುಂಬಾ ಯೂಸ್ ಮಾಡಿರ್ತಾನಲ್ಲ, ಸೊ ಅದನ್ನ ನೋಡ್ತೀನಿ ಏನೇನು ಯೂಸ್ ಮಾಡಿದ್ದಾನೆ ಮತ್ತೆ ಏನೇನು ಮಾಡಿದ್ದಾನೆ ಅನ್ನೋದನ್ನ ಒಂದ್ಸರಿ ಚೆಕ್ ಮಾಡ್ತೀನಿ. ಯಾಕಂದ್ರೆ ಮಕ್ಳಿಗೆ ಈಗ ಮೆಚುರಿಟಿ ಬರೋ ಟೈಮು, ಅಂದ್ರೆ ನನ್ನ ಮಗನಿಗೆ 8 ವರ್ಷ. ಸೊ ಅವನಿಗೆ ಒಂಥರ ಬುದ್ಧಿ ಬೆಳವಣಿಗೆ ಆಗೋ ಟೈಮು. ಆ ಟೈಮಲ್ಲಿ ಅವನು ಯಾವ ರೀತಿಯಾದ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದಾನೆ, ಯಾವ ಗೇಮ್ಸ್ನ ಆಡ್ತಾ ಇದ್ದಾನೆ ಅಂತ ಚೆಕ್ ಮಾಡೋದು ಪೇರೆಂಟ್ಸ್ಗೆ ಅದು ಒಂದು ಜವಾಬ್ದಾರಿನೇ ಆಗಿರುತ್ತೆ. ಮತ್ತೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಳ್ತಾ ಇರ್ತೀನಿ, ಆದ್ರೆ ನನಗೆ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈ ರೀತಿಯಾಗಿ ಸಣ್ಣ ಪುಟ್ಟ ಕೆಲಸಗಳು ಸ್ವಲ್ಪ ನನಗೂ ಸಹ ಹೆಲ್ತ್ ಎಲ್ಲ ಅಪ್ಸೆಟ್ ಆಯ್ತಲ್ವಾ, ಸೊ ಕಂಟಿನ್ಯೂಸ್ ಆಗಿ ನನಗೂ ವ್ಲಾಗ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನಾದರೂ ಕಂಟೆಂಟ್ ಇದ್ರೇನೆ ಅಪ್ಲೋಡ್ ಮಾಡಬೇಕು ಅನ್ಸತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನನಗೆ ಇದೊಂದು ಸ್ವಲ್ಪ ವಿಷಯಗಳನ್ನ ಮಾತಾಡಬೇಕು ಅಂತಾನು ಅನ್ನಿಸ್ತು. ಮತ್ತೆ ಡೈಲಿ ರೂಟೀನ್ ಹೇಗಿರುತ್ತೆ ಅನ್ನೋದನ್ನ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಮಾಡಿದೆ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ನಿಮ್ದೇನಾದ್ರೂ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ನನಗೆ ಗೊತ್ತಿರೋ ಅಂತ ಆನ್ಸರ್ನ ನಾನು ಮಾಡ್ತೀನಿ. ನಾನಂತೂ ಡಾಕ್ಟರ್ ಅಲ್ಲ, ಮತ್ತೆ ನಾನು ತುಂಬಾ ಎಕ್ಸ್ಪರ್ಟ್ ಅಂತನೂ ಅಲ್ಲ. ನನ್ನ 2 ಮಕ್ಳುಗಳನ್ನ ಬೆಳೆಸಿರೋದ್ರ ಅನುಭವ ಮತ್ತೆ ನನ್ನ ತಾಯಿ ನನಗೆ ಹೇಳ್ಕೊಟ್ಟಿರೋ ಅಂತ ವಿಷಯಗಳನ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ಅಷ್ಟೇ. ಮತ್ತೆ ನನ್ನ ವಿಡಿಯೋಸ್ ಇಂದ ಯಾರಾದ್ರೂ ಹೊಸದಾಗಿ ತಾಯಂದಿರಾಗಿರ್ತಾರಲ್ಲ, ಅವ್ರಿಗೆ ಬ್ಯಾಕ್ ಗ್ರೌಂಡ್ ಯಾರು ಇಲ್ಲ, ಹೇಗ್ ನೋಡ್ಕೊಳ್ಬೇಕು ಗೊತ್ತಾಗ್ತಿಲ್ಲ ಅಂತ ಅಂದ್ರೆ, ಸೊ ನನ್ನ ವಿಡಿಯೋಸ್ಗಳು ನನ್ನ ವ್ಲಾಗ್ಸ್ ಯೂಸ್ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಹಾಗೆ ಅಮ್ಮಗೆ ಯಾವ ರೀತಿಯಾಗಿ ನಾನು ನೋಡ್ಕೊಳ್ತೀನೋ ಅದನ್ನೆಲ್ಲ ನಾನು ಹಾಗೆ ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ದಿನ ಶುಭದಾಯಕವಾಗಿರ್ಲಿ ಅಂತ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್.